पादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सृष्टिस्थित्यप्ययेयाः निजदृशतमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्विषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुर्विपुरमः चिन्तयेतं महान्तम् जन्माद्यस्य यतोऽन्वयाजितरतश्चार्तेषु विघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वसशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुचितकृतिभिः शुश्रूषविस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्त मुनपेतमपेतकृत्यं द्वैपायनो विरहकातराजुगाव पुत्रेषु तन्मयतया धरवो विनेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्ति श्रीरस्तमेजस्तं निस्तुलनः वस्तुनो नित्यं समस्तौ व्यस्तयोगतः नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रतया यदेहिनाम् अन्तर्ध्रुवायानुपलभ्यवर्त्मने भूयो नमः सदृतिरच्छिदे सतामसम्भवाय किलसत्त्वमूर्तये पुंसां पुनः पारमहंसाश्रमे विवसितानामनुमृग्यदाशिषे स्वस्तिस्तु सताम् अखिलसन्मङ्गलभवन्तो श्लोकैक श्रवणपठनमात्रकथावक्तुश्च श्रोतॄणां निखिलकलिकृत कल्मषापनमुदरे धर्माद् विखिलपुरुषार्थसाधनीभूते श्रीमद्भागवते आद्य कथा प्रारम्भसिते किञ्चित् पूर्वप्रसक्तप्रमेयानुवादः हरि ओಂ. ನಿನ್ನೆ ದಿನ ಭಾಗವತದ ಮಹಾತ್ಮ್ಯವನ್ನು ಮತ್ತು ಭಾಗವತಕ್ಕೆ ಇರುವಂತಹ ಪ್ರಶಸ್ತವನ್ನು ತಿಳ್ಕೊಂಡ ಮೇಲೆ ಭಾಗವತದ ಕಥಾ ಆರಂಭ ಆಗಿರುವಂತಹದ್ದು ಸೂತಶೌನಕರ ಸಂವಾದದ ಮೂಲಕವಾಗಿ ಅಂತ ತಿಳಿದಿದ್ದಾಯಿತು. ಸೂತಾಚಾರ್ಯರಿಗೆ ಶೌನಕಾದಿ ಮಹರ್ಷಿಗಳು 6 ಪ್ರಶ್ನೆಯನ್ನು ಕೇಳಿದಾಗ ಅದರಿಗೆ ಸೂತಾಚಾರ್ಯರು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಮೊದಲಿಗೆ ಶುಕಾಚಾರ್ಯರನ್ನು ಸ್ತೋತ್ರ ಮಾಡ್ತಾ, ಆನಂತರ ಗ್ರಂಥದ ಆರಂಭಕ್ಕೆ ಬೇಕಾಗಿರುವಂಥ ಮಂಗಳಾಚರಣೆಯನ್ನು ಮಾಡ್ತಾ ಶ್ರೇಯಸ್ಸಾಧನ ಯಾವುದು ಎಂಬುವಂತಹ ವಿಚಾರದ ಬಗ್ಗೆ ಪ್ರವಚನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಸೂತಾಚಾರ್ಯರು. ಅದ್ಯ ಕಥಾ ಪ್ರಸಕ್ತಿ ಹರಿ ಓಂ. ಅವ್ರು ಹೇಳಿದರು, ಶ್ರೇಯಸ್ಸಾಧನ ಯಾವುದು ಅಂದರೆ ಶ್ರೇಯಸ್ಸು ಅಂದರೆ ಮೋಕ್ಷ. ಆ ಮೋಕ್ಷಕ್ಕೆ ಸಾಧನ ಯಾವುದು ಅಂತಂದರೆ ಧರ್ಮ ಅಂತ ಹೇಳಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ರೀತಿಯಾಗಿ ಚತುರ್ವಿಧ ಪುರುಷಾರ್ಥ ಇದೆ. ಆ ಪುರುಷಾರ್ಥಗಳಲ್ಲಿ ಸಾಧ್ಯವಾದದ್ದು ಮೋಕ್ಷ, ಸಾಧನವಾದದ್ದು ಧರ್ಮ ಅಂತ. ಮಧ್ಯದಲ್ಲಿರ್ತಕ್ಕಂತಹ ಅರ್ಥಕಾಮಗಳು ಇವು ಸಾಧ್ಯವಾದದ್ದು ಅಲ್ಲ, ಸಾಧನವೂ ಅಲ್ಲ. ಸಾಧನ ಅಂತಂದರೆ ಧರ್ಮವೇ ಸಾಧನ. ಧರ್ಮ ಅಂದರೆ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಅವ್ರು ಹೇಳಿದರು, ಚೆನ್ನಾಗಿ ಅನುಷ್ಠಾನ ಮಾಡಿದ ಮೇಲೆ ಅದು ಹರಿಪ್ರೀತಿಗೆ ಕಾರಣ ಆಗಬೇಕು, ಅದನ್ನು ಧರ್ಮ ಅಂತಾರೆ. ಧರ್ಮ ಸು ಅನುಷ್ಠಿತ ಪುಂಸಾಂ ವಿಶ್ವಕ್ಷೇನ ಕಥಾಶ್ರಯಾಂ ನೋತ್ಪಾದಯಜಿತಿ ರತಿಂ ಶ್ರಮ ಏವ ಹಿ ಕೇವಲಂ. ಧರ್ಮ ಅಂತಂದರೆ ಚೆನ್ನಾಗಿ ನಾವು ಯಾವುದನ್ನು ಅನುಷ್ಠಾನ ಮಾಡ್ತೀವೋ, ಅನುಷ್ಠಾನ ಮಾಡಿರುವಂಥದ್ದು ವಿಶ್ವಕ್ಷೇನ ಕಥಾಶ್ರಯಾಂ. ವಿಶ್ವಕ್ಸೇನ ಅಂದರೆ ಶ್ರೀಹರಿ ಅಂತಾರೆ. ವಿಶ್ವಕ್ ಅಂತಂದರೆ ಸುತ್ತಲೂ ಅಂತ, ಸೇನಾ ತನ್ನ ಪರಿವಾರವನ್ನು ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿ ಅಂತ. ತನ್ನ ಸೇನೆಯನ್ನು ಸುತ್ತಲೂ ಇಟ್ಟುಕೊಂಡರೂ ಪೂಜಿತನಾಗ್ತಕ್ಕಂಥ ವ್ಯಕ್ತಿ. ಪರಿವಾರದಯ ಅಗ್ರಾಹ್ಯ. ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಪರಿವಾರದಲ್ಲಿ ಇರ್ತಾರೆ. ಪರಮಾತ್ಮನ ಹೆಂಡತಿಯಾಗಿ ಲಕ್ಷ್ಮೀದೇವಿ ಇರ್ತಾಳೆ.
ಪರಮಾತ್ಮನ ಮಕ್ಕಳಾಗಿ ವಾಯುಬ್ರಹ್ಮದೇವರು ಇರ್ತಾರೆ, ಪರಮಾತ್ಮನ ಮಂಚವಾಗಿ ಶೇಷದೇವರು ಇರ್ತಾರೆ, ಪರಮಾತ್ಮನ ವಾಹನವಾಗಿ ಗರುಡದೇವರು ಇರ್ತಾರೆ, ಪರಮಾತ್ಮನ ಪಾದದ ತೋಡಿಯಲ್ಲಿ ಬಂದಿರತಕ್ಕಂತಹ ನೀರನ್ನು ಧಾರಣ ಮಾಡ್ತಾ ರುದ್ರದೇವರು ಕಾಯ್ತಾ ಇರ್ತಾರೆ, ಪರಮಾತ್ಮನ ಪಾದಸೇವೆ ಮಾಡಬೇಕು ಅಂತ ಇಂದ್ರದೇವರು ಕಾಯ್ತಾ ಇರ್ತಾರೆ. ಈ ರೀತಿಯಾಗಿ ಭಗವಂತ ಎಲ್ಲ ಮಹಾದೇವತೆಗಳಿಂದ ಸೇವಿತನಾಗಿ ಭಗವಂತ ಇರ್ತಾನೆ. ಅವನಿಗೆ ವಿಶ್ವಕ್ಸೇನ ಅಂತ ಈ ರೀತಿಯಾಗಿ ಹೆಸರು. ಅದನ್ನು ರಾಜರು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಸಿರಿದೇವಿ ಯಾವನ ಅರಸಿ ಸುರರ ಗುರು ವಿರಿಂಚಿ ಪವನರು ಆವನ ಕುವರರು ಉರಗಾಧಿಪನಾವನ ಮಂಚ ವಿಹಗೇಶ್ವರನಾವನ ವಾಹನ ಮುರಹರ ಆವನ ಮುಟ ನಿರಪೊತ್ತ ನಿರ್ಜರಪತಿಯಾವನ ಚರಣ ಸೇವಕ ಸುರರೊಳಗಾಹಯ ವದನ ಗಿನ್ನಾರಿನ್ನು ಸರಿಯೆಂದು ಸುರುವೆನಯ್ಯ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಭಗವಂತನನ್ನು ನೆನೆಸಬೇಕಾದ್ರೆ ಅವ ಹೇಗಿದ್ದಾನೆ ಅಂತ ನೆನೆಸಬೇಕಾದ್ರೆ ಇದೆಲ್ಲ ಪರಿಕಲ್ಪನೆ ಕೊಡ್ತಾರೆ. ಭಗವಂತನ ಹೆಂಡತಿ ಲಕ್ಷ್ಮೀದೇವಿ, ಅವನ ಮಕ್ಕಳು ದೇವತೆಗಳಿಗೆ ಗುರುಗಳಾಗಿರ್ತಕ್ಕಂಥ ಬ್ರಹ್ಮವಾಯುಗಳು ಅವನ ಮಕ್ಕಳು, ಉರಗಾಧಿಪ ಶೇಷದೇವರು ಅವನಿಗೆ ಮಂಚ, ವಿಹಗೇಶ್ವರ ಅವನಿಗೆ ವಾಹನ, ಮುರಹರ ಅಂತಂದರೆ ಪುರಹರ ಅಂದರೆ ರುದ್ರದೇವರು, ಅವನ ಅಂಗುಟ ನೀರು, ಅವನ ಅಂಗುಷ್ಟದಿಂದ ಇರತಕ್ಕಂಥ ನೀರನ್ನು ಗಂಗಾದೇವಿ ತಲೆಯಲ್ಲಿ ಹೊತ್ಕೊಂಡು ನಿಂತಿದ್ದಾರೆ ರುದ್ರದೇವರು, ನಿರ್ಜರಪತಿ ಅಂದರೆ ಇಂದ್ರದೇವರು ಅವನ ಚರಣ ಸೇವೆ ಮಾಡಲಿಕ್ಕೆ ನಿಂತಿದ್ದಾರೆ. ಈ ರೀತಿಯಾಗಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡುವಂಥ ಅಂದರೆ ವಿಶ್ವಕ್ಸೇನವಾದ ಪರಮಾತ್ಮನನ್ನು ಸ್ಮರಣೆ ಮಾಡುವಂಥ ಅಭಿಪ್ರಾಯ. ಸುತ್ತಮುತ್ತಲೂ ಕೂಡ ತನ್ನ ಸೇನೆಯನ್ನೇ ಇಟ್ಟುಕೊಂಡಿರ್ತಕ್ಕಂತಹ ಪರಮಾತ್ಮ ಅವ ವಿಶ್ವಕ್ಸೇನ. ಅವನ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸದೇ ಇರುವಂತಹ ಯಾವ ಕರ್ಮವೂ ಕೂಡ ಧರ್ಮ ಅಲ್ಲ. ನೋತ್ಪಾದಯೇ ಜತಿರತಿಂ ಶ್ರಮಯೇ ವೈ ಕೇವಲಂ. ಅವ್ರು ಹೇಳಿರ್ತಕ್ಕಂಥ ಮುಖ್ಯವಾದ ಮಾತು ಧರ್ಮ ಸೊ ಅನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯ ನೋತ್ಪಾದಯೇ ಜತಿರತಿಂ ಶ್ರಮಯೇ ವೈ ಕೇವಲಂ. ಅದು ಪರಮಾತ್ಮನ ಕಥಾಶ್ರಯ, ಪರಮಾತ್ಮನ ಭಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಕಥೆಗಳಲ್ಲಿ ಅದು ನಾವು ಮಾಡಿರುವಂತಹ ಧರ್ಮಾನುಷ್ಠಾನ ಆಸಕ್ತಿಯನ್ನು ಹುಟ್ಟಿಸಬೇಕು. ಒಂದು ವೇಳೆ ಆಸಕ್ತಿ ಹುಟ್ಟಿಸ್ತಿಲ್ಲ ಅಂತಂದರೆ ಅದು ನಾವು ಮಾಡಿದ್ದು ಕೇವಲ ಶ್ರಮ ಅಷ್ಟೇ, ಅದು ಕರ್ಮ ಧರ್ಮ ಅಂತ ಆಗೋದಿಲ್ಲ. ಭಗವಂತನ ಕಥೆಯಲ್ಲಿ ಆಸಕ್ತಿ ಹುಟ್ಟಿದ್ರೆ ಏನಾಗ್ತದೆ ಅಂದರೆ ಮನಃಶುದ್ಧಿ ಆಗ್ತದೆ ಮೊದಲನೇ. ಯಾಕೆ ಮನಸ್ಸಿನಲ್ಲಿ ಬೇರೆ ಕಥೆಗಳು ಬಂದು ಮನಸ್ಸು ವಿಕಲಿತ ಆಗೋಗಿರ್ತದೆ, ವಿಕಲುಷಿತ, ಚೆನ್ನಾಗಿ ಕಲುಷಿತ ಆಗಿರ್ತದೆ ಮನಸ್ಸು. ಆದ್ದರಿಂದ ಪರಮಾತ್ಮನ ಕಥೆ ಎಂಬುದು ಮನಸ್ಸಿನಲ್ಲಿ ಮೂಡಿದಾಗ ಮನಃಶುದ್ಧಿ ಆಗ್ತದೆ, ಪರಮಾತ್ಮ ಮನಸ್ಸಿನೊಳಗೆ ಒಂದು ಮೂಡ್ತಾನೆ. ಇಷ್ಟು ವಿಷಯವನ್ನು ಹೇಳಿದರು. ಪರಮಾತ್ಮ ಮನಸ್ಸಿನಲ್ಲಿ ಮೂಡಿದಾಗ ಅದು ವಾಸನಾಮಯ ಮೂರ್ತಿ ಅಂತ ಆಗ್ತದೆ. ಆ ವಾಸನಾಮಯ ಮೂರ್ತಿ ಪರಮಾತ್ಮ ಅಲ್ಲ, ವಾಸನಾಮಯ ಮೂರ್ತಿ ಅದು ಜಡ. ಯಾಕೆ ಮನಸ್ಸು ಜಡ, ಅದರ ವಾಸನೆಯಿಂದ ಮೂಡಿರತಕ್ಕಂತಹ ಮೂರ್ತಿಯು ಜಡ, ಅದರ ಒಳಗೆ ಪರಮಾತ್ಮ ಚಿನ್ಮಯನಾಗಿ ಭಗವಂತ ಇರ್ತಾನೆ. ವಾಸನಾಮಯ ಮೂರ್ತಿ ಚಿನ್ಮಯ ಮೂರ್ತಿ ಆಗ್ತದೆ. ಆ ಚಿನ್ಮಯ ಮೂರ್ತಿಯ ಅಂದರೆ ನಾವು ಎಷ್ಟು ಧ್ಯಾನವನ್ನು ಮಾಡ್ತೀವೋ, ಎಷ್ಟು ಪರಿಪಕ್ವತೆಯನ್ನು ಪಡ್ಕೊಳ್ತೀವೋ ಆಗ ಪರಮಾತ್ಮ ವಾಸನಾಮಯ ಮೂರ್ತಿಯಿಂದ ನಮಗೆ ಮಾತಾಡಿಸ್ತಾನೆ. ನಮ್ಮನ್ನು ಭಗವಂತ ಹತ್ತಿರ ಕರ್ಕೊಳ್ತಾನೆ, ನಮ್ಮ ಜೊತೆಗೆ ಭಗವಂತ ವಿಹಾರ ಮಾಡ್ತಾನೆ. ಒಳಗೆ ಒಂದು ಲೋಕದಲ್ಲಿ ಭಗವಂತ ನಮ್ಮನ್ನು ತಿರುಗಿಸ್ತಾ ಇರ್ತಾನೆ. ಅದು ಅಸಂಪ್ರಜ್ಞ ಸಮಾಧಿ ಅವಸ್ಥಾ ಅಂತ ರೀತಿಯಾಗಿ ಕರೀತಾರೆ. ಪ್ರಾಜ್ಞನಾಮಕನಾದ ಪರಮಾತ್ಮನ ಜೊತೆಗೆ ನಾವು ಅವ ಹಿಡ್ಕೊಂಡಾಗ ಅವನ ಹತ್ರ ಇದ್ವಿ ಅಂತಂದರೆ ಅವ ಬಿಟ್ಟಾಗಲಿಲ್ಲ ಹೊರಗೆ ಬರೋದು. ಅದು ಜ್ಞಾನಿ ಆದ ವ್ಯಕ್ತಿಗೆ ಜ್ಞಾನದಶದಲ್ಲಿ ಆಗ್ತದೆ, ಅಜ್ಞಾನಿಗಳಿಗೆ ನಿದ್ರಾವಸ್ಥೆಯಲ್ಲಿ ಆಗ್ತದೆ. ಪ್ರಾಜ್ಞನಾಮಕ ಭಗವಂತ ನಿದ್ರಾವಸ್ಥೆಯಲ್ಲಿ ಹಿಡ್ಕೊಂಡಿರ್ತಾನೆ, ಅವ ಯಾವಾಗ ಭಗವಂತ ಬಿಡ್ತಾನೋ ಅವಾಗ ಎಚ್ಚರ ಆಗ್ತದೆ ಅವನಿಗೆ. ಆದರೆ ಜ್ಞಾನಿಗಳಿಗೆ ಹಂಗಲ್ಲ. ಜ್ಞಾನಿಗಳು ಆ ಪ್ರಾಜ್ಞನಾಮಕ ಭಗವಂತನನ್ನು ಎಚ್ಚರಿಕೆ ಇದ್ದಾಗ ನಮ್ಮ ಯೋಗದಿಂದ ಧ್ಯಾನದಿಂದ ಅವನನ್ನು ಹೊಂದುತ್ತಾರೆ. ಮನಸ್ಸಿನಲ್ಲಿ ಹೊಂದಿದಾಗ ಭಗವಂತನ ಜೊತೆ ಸುಖವಾಗಿ ಇರ್ತಾರೆ ಅಂಥವ್ರು. ಭಗವಂತ ಅವ್ರನ್ನ ಹಿಡ್ಕೊಂಡಿರ್ತಾನೆ. ಯಾವಾಗ ಅವ್ರನ್ನ ಬಿಡಬೇಕು ಅಂತ ಭಗವಂತನಿಗೆ ಅನಿಸ್ತದೋ ಆಗ ಭಗವಂತ ಅವ್ರನ್ನ ಬಿಡ್ತಾನೆ. ಆವಾಗ ಅವರು ಅಸಂಪ್ರಜ್ಞಾ ಸಮಾಧಿ ಅವಸ್ಥೆಯಿಂದ ಈ ಜಾಗೃತ ಅವಸ್ಥೆಗೆ ಬರ್ತಾರೆ. ಅಂಥ ಅಸಂಪ್ರಜ್ಞಾ ಸಮಾಧಿ ಅವಸ್ಥಾವನ್ನು ಬಹಳ ಕಾಲ ಅನುಷ್ಠಾನ ಮಾಡಿದ ಮೇಲೆ ಒಳಗೆ ಕಾಣುವಂಥ ಮೂರ್ತಿ ಹೊರಗೆ ಪ್ರತ್ಯಕ್ಷವಾಗಿ ಭಗವಂತ ಕಾಣ್ತಾನೆ. ಅವ ಯಾವಾಗ ಕಾಣ್ತಾನೋ ಆವಾಗ ಭುಜತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವಸಂಶಯ ಕ್ಷೀಯಂತೆ ದಶ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರೆ. ಯಾವಾಗ ಭಗವಂತ ಹೊರಗೆ ಕಾಣ್ತಾನೋ ಆಗ ಅವನ ಮನಸ್ಸಿನಲ್ಲಿರತಕ್ಕಂತಹ ಅಜ್ಞಾನ ಎಲ್ಲವೂ ಕೂಡ ನಾಶವಾಗ್ತದೆ. ಸರ್ವಸಂಶಯ ಸಿದ್ಧಂತೆ, ಎಲ್ಲ ಸಂಶಯಗಳು ಭಗವಂತನ ಬಗ್ಗೆ ಇದ್ದಾನೋ ಇಲ್ವೋ, ಅಥವಾ ಹೇಗಿದ್ದಾನೆ, ಅವನ ಕೈ ಹೇಗೆ, ಕಾಲ ಹೇಗೆ, ಎಲ್ಲರೂ ಕೂಡ ಅವನು ಅಪ್ರಾಕೃತ ಅಂತಾರೆ. ಅವನು ಎಷ್ಟು ಸತ್ಯವೋ ಸುಳ್ಳು, ಹೀಗೆಲ್ಲ ಅನೇಕ ಸಂಶಯ ಏನಿರ್ತದೆ ಎಲ್ಲ ಸಂಶಯಗಳು ಕೂಡ ಅವನ ಎದುರಿಗೆ ಕಾಣೋದೇ ಪರಿಹಾರ. ಸಿದ್ಧಂತೆ ಸರ್ವಸಂಶಯ ಕ್ಷೀಯಂತಿ ದಶ ಕರ್ಮಾಣಿ, ಇವನ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಎಲ್ಲವೂ ಕೂಡ ಕ್ಷೀಯಂತೆ ನಾಶವಾಗ್ತದೆ. ಕರ್ಮಕ್ಷಯ ಅಂತಂದರೆ ಪ್ರಾರಬ್ಧ ಮಾತ್ರ ಒಂದು ಬಿಟ್ಟು
ಬಾಕಿ ಸಂಚಿತ ಆಗಾಮಿಗಳು ನಾಶ ಆಗ್ತದಲ್ಲ, ಅದಕ್ಕೆ ಕ್ಷೀಯಂತೆ ಜಾಸ್ತಿ ಕರ್ಮಾಣಿ, ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಭಗವಂತ ಎಲ್ಲಿ ನಾಶ ಮಾಡ್ತಾನೆ. ಅದಕ್ಕೆ ಭಗವಂತನಿಗೆ ನವನೀತ ಚೋರ ಅಂತ ಹೆಸರು. ಬೆಣ್ಣೆ ಕದ್ದ ಅಂತ ಈ ರೀತಿಯಾಗಿ ಅಷ್ಟೇ ಅರ್ಥ ಅಲ್ಲ. ಅದಕ್ಕೆ ನವನೀತ ಶಬ್ದಕ್ಕೆ ಅರ್ಥ ಸತ್ಯಧರ್ಮ ಚರಿತ್ರೆ ವ್ಯಾಖ್ಯಾನ ಮಾಡಿದ್ದಾರೆ. ನವ ಅಂತಂದರೆ ಹೊಸದಾಗಿ ನಾವು ಮಾಡುವಂಥ ಕರ್ಮಗಳು, ಅಲ್ಲ ಆಗಾಮಿ ಕರ್ಮಗಳು. ನೀತ ಅಂದರೆ ನಾವು ಹಿಂದೆ ಮಾಡಿರುವಂಥ ಸಂಚಿತ ಕರ್ಮಗಳು. ಅವನ್ನ ಚೋರ, ಅವನ್ನ ನಾಶ ಮಾಡ್ತಾನೆ, ಕಜಿತಾನೆ ಭಗವಂತ. ಅದಕ್ಕೆ ಅವನು ಅವನಿಗೆ ಚೋರ ಅಂತ ಭಗವಂತನಿಗೆ ಹೆಸರು ಅಂತ. ಅವನು ನೋಡಿದ ಕೂಡಲೇ ಅವೆಲ್ಲವೂ ನಾಶ ಆಗ್ತವೆ. ಶ್ರೀಯಂತಿಸ ಕರ್ಮಾಣಿ ತಸ್ಮಿನ್ ದೃಷ್ಟೇ ಬರಾಬರೇ. ಅವನು ನೋಡಿದ ಕೂಡಲೇ ಎಲ್ಲ ನಾಶ ಆಗ್ತದಲ್ಲ, ಭಗವಂತ ಅವನಿಗೆ ಮಂಗಳವಾಗಿರ್ತಕ್ಕಂತಹ ಸ್ಥಾನ, ಮೋಕ್ಷ ಸ್ಥಾನವನ್ನು ಕೊಡ್ತಾನೆ. ಇದೇ ಮೋಕ್ಷ ಸಾಧನ. ಅಂದರೆ ಧರ್ಮವನ್ನು ಅನುಷ್ಠಾನ ಮಾಡೋದರಿಂದ ಪರಮಾತ್ಮನ ಕಥಾದಲ್ಲಿ ಆಸಕ್ತಿ ಹುಟ್ಟಿ ಅದರಲ್ಲಿ ಭಕ್ತಿ ಎಂಬುವಂಥದ್ದು ಬಂದು ವಾಸನಾಮಯ ಮೂರ್ತಿಯಿಂದ ಚಿನ್ಮಾತ್ರ ಮೂರ್ತಿ ಬಂದು ಅದು ಮನಸ್ಸಿನೊಳಗೆ ಕಾಣುವಂಥದ್ದು ಹೊರಗೆ ಯಾವಾಗ ಈ ಇಂದ್ರಿಯಗಳಿಗೆ ಗೋಚರ ಆಗ್ತಾನೋ ದೇವರು, ಆವಾಗ ಮೋಕ್ಷ ಆಗ್ತದೆ. ಹೀಗಾಗಿ ಮೋಕ್ಷ ಸಾಧನ ಅಂತಂದರೆ ಶ್ರೇಯಸ್ ಸಾಧನ ಇದೆ ಅಂತ ಈ ರೀತಿಯಾಗಿ ಧರ್ಮದ ಬಗ್ಗೆ ಹೇಳಿದರು. ಇದಾದ ಮೇಲೆ ಅವರು ಕೇಳಿರ್ತಕ್ಕಂಥ ಎರಡನೇ ಪ್ರಶ್ನೆ, ಶ್ರೇಯಸ್ ಸಾಧನ ಯಾವುದು ಅಂತ ಮೊದಲನೇ ಪ್ರಶ್ನೆ ಕೇಳಿದರು. ಇನ್ನು ಧರ್ಮ ಅಂದರೆ ಯಾವುದು ಅಂತ ಈ ರೀತಿಯಾಗಿ ಕೇಳಿದ್ರು. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಧರ್ಮ ಅಂದರೆ ಯಾವುದು ಅಂದರೆ ಪರಮಾತ್ಮ ಅತ್ಯಂತ ಪ್ರೀತನಾಗ್ತಾನೆ ಯಾವ ಕೆಲಸದಿಂದ, ಅದೇ ಧರ್ಮ. ಹರಿಪ್ರೀತಿಕರವಾದದ್ದು ಧರ್ಮ. ಪರಮಾತ್ಮನಿಗೆ ಪ್ರೀತಿ ಆಗಲಿಲ್ಲ ಅಂತಂದರೆ ಅದು ಏನೇ ಆದರೂ ಧರ್ಮ ಅಲ್ಲ. ಸತ್ಯವಾದರೂ ಕೂಡ ಪರಮಾತ್ಮನ ಪ್ರೀತಿಕರ ಆಗಲಿಲ್ಲ ಅಂದರೆ ಧರ್ಮ ಅಲ್ಲ. ಸುಳ್ಳಿನಕ್ಕಿಂತಲೂ ಕೂಡ ಹೆಚ್ಚಿನ ಪಾಪ ಬರ್ತದೆ ಅದಕ್ಕೆ ಅಂತ ಹೇಳ್ತಾರೆ. ಅದೇ ಸುಳ್ಳಾಗಿದ್ರೂ ಕೂಡ ಪರಮಾತ್ಮನಿಗೆ ಪ್ರೀತಿಕರವಾಗಿತ್ತು ಅಂತಂದರೆ ಅದು ಧರ್ಮ ಆಗ್ತದೆ ಅಂತ ಈ ರೀತಿಯಾಗಿ ಅದನ್ನು ಪರಿಷ್ಕಾರ ಮಾಡ್ತಾರೆ. ನೋಡ್ರಿ, ಮಹಾಭಾರತ ಸಂದರ್ಭದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ದ್ರೋಣಾಚಾರ್ಯನ ಕೊಲ್ಲೋ ಕಾಲಕ್ಕೆ ಧರ್ಮರಾಜ ಸುಳ್ಳು ಅಂತ ಈ ರೀತಿಯಾಗಿ ಅದನ್ನು ಅಶ್ವತ್ಥಾಮ ಹೋದ ಕುಂಜರ ಅಂತ ಮಧ್ಯದಲ್ಲಿ ಸೇರಿಸಿಬಿಟ್ಟ. ಪರಮಾತ್ಮ ಶಂಕ ಓದಿಬಿಟ್ಟ. ಅವ್ರಿಗೆ ದ್ರೋಣಾಚಾರ್ಯಕ್ಕೆ ಕೇಳಿಸ್ಲಿಲ್ಲ. ಭೀಮಸೇನ ದೇವರು ಮಾತ್ರ ಅಶ್ವತ್ಥಾಮ ಹತ ಅಂತ ಹೇಳ್ಕೊಂಡೇ ತಿರುಗಿದ್ರು. ಅವರಿಗೆ ಧರ್ಮ ಚೆನ್ನಾಗಿ ಗೊತ್ತಿದೆ, ಪರಮಾತ್ಮನಿಗೆ ಪ್ರೀತಿ ಆಗೋದು ಧರ್ಮ. ಈ ದ್ರೋಣಾಚಾರ್ಯರಿಗೆ ಸುಳ್ಳು ಹೇಳಿದರೆ ಪರಮಾತ್ಮನಿಗೆ ಪ್ರೀತಿ ಆಗ್ತದೆ ಅಂತ ಗೊತ್ತಿತ್ತು. ಹಾಗಾಗಿ ಅವರು ಅಶ್ವತ್ಥಾಮ ಹತ ಅಂತ ಸುಳ್ಳೇ ಹೇಳಿದರು, ಪರಮಾತ್ಮನ ಪ್ರೀತಿ ಆಯಿತು, ಧರ್ಮ ಅಂತ ಆಯಿತು. ಅವನಿಗೆ ಸುಳ್ಳು ಅದು ಸತ್ಯ, ಅದು ಹೇಗೆ ಸುಳ್ಳು ಹೇಳಲಿ ಈ ರೀತಿಯಾಗಿ ಸತ್ಯ ಹೇಳುವಂಥ ಧರ್ಮರಾಜನಿಗೆ ಸಂಶಯ ಬಂದ್ಬಿಡ್ತು. ಸಂಶಯ ಬಂದು ಅವನು ಅಶ್ವತ್ಥಾಮ ಹತ ಕುಂಜರ ಮಧ್ಯ ಅಂದಿದ್ದಕ್ಕೋಸ್ಕರ ಪರಮಾತ್ಮನ ಪ್ರೀತಿ ಅಷ್ಟು ಉಂಟಾಗಲಿಲ್ಲ. ಅದಕ್ಕೆ ಅದು ಸತ್ಯ ಆಗಿದ್ರೂ ಕೂಡ ಕುಂಜರ ಅನಸತ್ಯ ಇರೋ ಸತ್ಯನೇ, ಸತ್ಯ ಆದ್ರೂ ಕೂಡ ಭಗವಂತನ ಪ್ರೀತಿಕರೇ ಆಗಲಿಲ್ಲ, ಅಧರ್ಮ ಆಯಿತು. ಆ ಅಧರ್ಮಕ್ಕೆ ಒಂದು ನರಕ ದರ್ಶನ ಆಯಿತು ಧರ್ಮರಾಜನಿಗೆ. ಅಂದರೆ ಭಗವಂತನಿಗೆ ಯಾವುದು ಪ್ರಿಯಕರನೋ ಅದೇ ಧರ್ಮ, ಮತ್ಯಾವ ಧರ್ಮ ಅಲ್ಲ ಅಂತ ಹೇಳ್ತೀವಿ. ನೀವು ಏನೇ ಕೆಲಸ ಮಾಡಿರಿ ಅದು ಭಗವಂತನಿಗೆ ಪ್ರೀತಿ ಉಂಟು ಮಾಡಬೇಕು. ಭಗವಂತ ನಾಮಸ್ಮರಣೆ ಆ ಕರ್ಮದಿಂದ ಸದಾ ಕಾಲಕ್ಕೆ ಬರಬೇಕು. ನಾವು ಯಾವ ಕರ್ಮ ಮಾಡೋದರಿಂದ ಭಗವಂತ ನಾಮಸ್ಮರಣೆ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ, ನಮ್ಮ ಬಾಯಲ್ಲಿ ತಪ್ಪೋದಿಲ್ವೋ ಅದೇ ನಿಜವಾದ ಧರ್ಮ. ನಾವು ಕರ್ಮಗಳನ್ನು ಮಾಡ್ತೀವಿ, ಪರಮಾತ್ಮನ ನಾಮಸ್ಮರಣೆ ಒಂದು ಬಾರಿಯೂ ಕೂಡ ಹೇಳೋದಿಲ್ಲ ಅಂತಂದರೆ ದುರ್ಯೋಧನನ ವೈಷ್ಣವೀಯ ಆಗಾದಾಗ ಆಗ್ತದೆ. ಧರ್ಮರಾಜ ರಾಜಸೂಯಾಗ ಮಾಡಿದ್ದು ದುರ್ಯೋಧನನಿಗೆ, ಅವನಿಗೆ ಒಂದು ಈರ್ಷಾ ಬಂತು. ನಾನು ವೈಷ್ಣವೀಯ ಯಾಗ ಮಾಡ್ತೀನಿ, ದೊಡ್ಡ ಯಾಗ ಮಾಡಿದ ಅವ, ರಾಜಸೂಯಕ್ಕೆ ಸಮಾನವಾದ ಯಾಗ ಮಾಡಿದ. ಒಂದು ಕಡೆ ಅಪ್ಪಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೇರಿತ ಅಂದಿಲ್ಲ ಅವ. ಅದಕ್ಕೆ ಅವನಿಗೆ ಯಾವ ಯಾಗದ ಫಲನೂ ಬರಲಿಲ್ಲ. ಹಾಗಾಗಿ ಎಂಥ ದೊಡ್ಡ ಯಾಗ ಮಾಡಿದ್ರೂ ಕೂಡ ಪರಮಾತ್ಮನ ಹೆಸರು ಬರಲಿಲ್ಲ ಅಂತಂದರೆ, ಪರಮಾತ್ಮನ ಪ್ರೀತಿ ಆಗಲಿ ಅಂತ ಈ ರೀತಿಯಾಗಿ ಮಾತಾಡಲಿಲ್ಲ ಅಂತಂದರೆ ಅದು ಧರ್ಮನೇ ಆಗೋದಿಲ್ಲ. ಅದರಿಂದ ನಾವು ಯಾವುದೇ ಕರ್ಮವನ್ನು ಮಾಡಲಿ ಪರಮಾತ್ಮನ ನಾಮಸ್ಮರಣೆಗೆ ಸಮಾನವಾದದ್ದು ಆಗಿರಬೇಕದು. ನಮ್ಮ ಭಗವಂತನ ನಾಮಸ್ಮರಣೆ ಸಮಾನಾಧಿಕರಣ ಇರಬೇಕದರಲ್ಲಿ. ಅದಾವುದು ಭಗವಂತನ ನಾಮಸ್ಮರಣೆ ಯಾವಾಗಿದ್ದರೂ ಕೂಡ ಆ ಕರ್ಮಗಳ ಮಧ್ಯೆ ಆದಿಯಲ್ಲಿ ಅಂತ್ಯದಲ್ಲಿ ಅದು ಯಾವಾಗಿದ್ದು ಬರ್ತಾನೆ ಇರಬೇಕು. ಹಾಗಿದ್ದರೆ ಮಾತ್ರ ಧರ್ಮ ಅಂತ ಆಗ್ತದೆ. ಹಾಗಿಲ್ಲದೇ ಇದ್ರೆ ಧರ್ಮ ಅಂತ ಆಗೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಯಾಕೆಂದರೆ ಎಲ್ಲ ವೇದಗಳು ಕೂಡ ವಾಸುದೇವ ಪರ ವೇದಾಹ, ವಾಸುದೇವ ಪರ ಮಖಾಹ. ಎಲ್ಲ ಯಜ್ಞಗಳು ಕೂಡ ಪರಮಾತ್ಮನ ಪರವಾಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಭಗವಂತ, ಸಕಲವೂ ಕೂಡ ಭಗವಂತನಿಂದ ಆಗುವಂತಹದ್ದು. ಆದ್ದರಿಂದ ಧರ್ಮ ಅಂದರೆ ಭಗವಂತನಿಗೆ ಅತ್ಯಂತ ಪ್ರಿಯಕರವಾದದ್ದು ಧರ್ಮ. ನಮ್ಮ ಶ್ರೀಮದಾಚಾರ್ಯರು ಅದನ್ನು ನಿರ್ಣಯ ಮಾಡಿ ಹೇಳ್ತಾರೆ. ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧಾಸ್ಯೋ ಯತೆಯವರೇವ ಕಿಂಕರಾಹ. ನೀವು ಧರ್ಮ ಅಂತ ಏನು ತಿಳ್ಕೊಂಡಿದ್ದೀರಲ್ಲ, ಅದರಲ್ಲಿ ವಿಧಿ ಇರ್ತದೆ, ಕೆಲವು ನಿಷೇಧ ಇರ್ತದೆ. ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ವಿಧಿ, ವೇದದಲ್ಲಿ ಇದನ್ನು ಮಾಡಿರಿ ಅಂತ, ಸರ್ವಕಾಮೋ ಯಜೇತ ಇತ್ಯಾದಿಗಳ ವಿಧಿ ಇದೆಯಲ್ಲ, ಅದೆಲ್ಲ ಧರ್ಮ. ಇಂಥದ್ದು ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ನಪಲಾಂಡಂ ಭಕ್ಷಯೇತ್, ಈರುಳ್ಳಿ ತಿನ್ನಬಾರ್ದು ಅಂತ. ನ ಸುರಾಂ ಪಿಬೇತ್, ಮದ್ಯಪಾನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ನಿಷೇಧ ಮಾಡಿರೋದು, ಇದೆಲ್ಲ ಅಧರ್ಮ ಅಂತ. ವೇದ ವಿಹಿತವಾದದ್ದು ಧರ್ಮ, ವೇದ ನಿಷಿದ್ಧವಾದದ್ದು ಅಧರ್ಮ ಅಂತ ರೀತಿಯಾಗಿ ವೇದ ಪ್ರಣಹಿತೋ ಧರ್ಮ ಅಂತ ಹೇಳಿದ್ದಾರೆ. ಆದ್ದರಿಂದ ಇದೆಲ್ಲ ಯಾಕೆ ಅಂತಂದರೆ ಇದನ್ನು ಮಾಡೋದರಿಂದ ಹರಿಪ್ರೀತಿ ಆಗ್ತದೆ ಅಂತ. ವಾಸುದೇವ ಪರ ವೇದಾಹ ಸುತಾಚಾರ್ಯ ವ್ಯಾಖ್ಯಾನ ಮಾಡಿದೆ. ಇದೆಲ್ಲ ವೇದ ಏನು ಹೇಳ್ತದೆ ಅಂತಂದರೆ
ಪರಮಾತ್ಮ ಈ ವಸ್ತುಗಳಲ್ಲಿ ಯಾವ ರೀತಿಯಾಗಿದ್ದಾನೆ ತಿಳಿಸಿಕೊಡ್ತದೆ ಅಂತ. ಅಂದರೆ ಇಂಥ ತಿನ್ನಬೇಕು ಇದು ತಿನ್ನಬಾರ್ದು ಅಂತ ಇರುತ್ತೆ ವಿಧಿವಿಧಾನ ಮಾಡಿದಾಗ ಭಗವತ್ ಸನ್ನಿಧಾನ ಎದರಲ್ಲಿದೆ ಅಂತ ಈ ರೀತಿಯಾಗಿ ವಿಚಾರ ಬಂತು. ಯಾವುದರಲ್ಲಿ ಇದೆಯೋ ಅದನ್ನು ಸ್ವೀಕಾರ ಮಾಡಬೇಕು, ಯಾವುದರಲ್ಲಿ ಇಲ್ವೋ ಅದನ್ನು ಸ್ವೀಕಾರ ಮಾಡಬಾರ್ದು ಅಂತ ಆಯಿತು. ಹಾಗಿದ್ದಾಗ ಹಾಗಾದರೆ ಭಗವಂತ ಸನ್ನಿಧಾನ ಈರುಳ್ಳಿಯಲ್ಲಿ ಇಲ್ವಾ ಪ್ರಶ್ನೆ, ಮಧ್ಯದಲ್ಲಿ ಭಗವಂತ ಸನ್ನಿಧಾನ ಇಲ್ವಾ, ಮತ್ತು ಭಗವಂತನ ಸನ್ನಿಧಾನ ಇಲ್ಲ ಅಂತ ಅಂದುಬಿಟ್ರೆ ಈ ಸರ್ವತ್ರ ವ್ಯಾಪ್ತ ಹೇಗಾದ, ಈಗೆಲ್ಲ ಅನೇಕ ಪ್ರಶ್ನೆ ಹೊಡ್ತು. ಅದಕ್ಕೆ ಅವ್ರು ಹೇಳಿದರು, ಇದ್ದಾನೆ ಭಗವಂತ, ಈರುಳ್ಳಿಯಲ್ಲೂ ಇದ್ದಾನೆ, ಸುರಾದಲ್ಲೂ ಭಗವಂತ ಇದ್ದಾನೆ, ತಿನ್ನೋ ಪದಾರ್ಥಗಳ ಸೌತೆಕಾಯಿ ಮುಂತಾದಗಳಲ್ಲೂ ಭಗವಂತ ಇದ್ದಾನೆ, ಇಲ್ಲ ಅಂತಿಲ್ಲ. ಆದರೆ ಭಗವಂತ ಹೇಗಿದ್ದಾನೆ ಅದು ಮುಖ್ಯ. ನಿಷೇಧ ಮುಖದಿಂದ ಭಗವಂತ ಕೆಲವು ಪದಾರ್ಥದಲ್ಲಿ ಇದ್ದಾನೆ, ವಿಧಿ ಮುಖದಿಂದ ಕೆಲವು ಪದಾರ್ಥದಲ್ಲಿ ಭಗವಂತ ಇದ್ದಾನೆ. ಅಂದರೆ ಅಭಿಪ್ರಾಯ ನಿಷೇಧ ಮುಖ ಅಂತಂದರೆ ಕೆಲವು ಪದಾರ್ಥವನ್ನು ತಿಂದರೆ ಭಗವಂತ ಅದರಲ್ಲಿ ಇದ್ದು ತನ್ನ ನಾಮಸ್ಮರಣೆ ಯಾವತ್ತೂ ಕೂಡ ಇವನಿಗೆ ಆಗಬಾರದು, ಆಗ ಮಾಡ್ತಾನೆ. ಅದು ನಿಷೇಧ ಮುಖದಿಂದ ಭಗವಂತ ಇರುವಂಥ ವಸ್ತುಗಳವು. ಕೆಲವು ಪದಾರ್ಥಗಳಲ್ಲಿ ಭಗವಂತ ಇದ್ದು ವಿಧಿ ಮುಖ ಅಂತಂದರೆ ತನ್ನ ನಾಮಸ್ಮರಣೆ ಬರುವಂತೆ ಆಹಾರವನ್ನು ಪ್ರೇರಣೆ ಮಾಡ್ತಾನೆ, ಅದು ವಿಧಿ ಮುಖ ಅಂತ ರೀತಿಯಾಗಿ ಕರೀತಾರೆ. ಭಗವಂತ ಎಲ್ಲದರಲ್ಲೂ ಇದ್ದಾನೆ, ನಿಷೇಧ ಮುಖದಲ್ಲಿದ್ದಾನೆ, ವಿಧಿ ಮುಖದಲ್ಲಿದ್ದಾನೆ. ತನ್ನ ನಾಮಸ್ಮರಣೆಯನ್ನು ಬರದೇ ಇದ್ದಂತೆ ಮಾಡುವಂತಹ ಪದಾರ್ಥಗಳಲ್ಲಿ ಕೆಲವು ಭಗವಂತ ಇದ್ದಾನೆ, ತನ್ನ ನಾಮಸ್ಮರಣೆ ಬರುವಂತೆ ಮಾಡುವ ಪದಾರ್ಥದಲ್ಲಿ ಭಗವಂತ ಇದ್ದಾನೆ. ಪದಾರ್ಥಗಳು ಜಡ, ಭಗವಂತ ಅದ ಸನ್ನಿಧಾನಾಗಿ ಇದ್ದು ಆ ಪದಾರ್ಥಗಳ ಮುಖಾಂತರವಾಗಿ ನಮ್ಮ ಮನಸ್ಸಿಗೆ ಬುದ್ಧಿಗೆ ಪ್ರಚೋದನೆಯನ್ನು ಭಗವಂತ ಮಾಡ್ತಾನೆ. ಅದು ವಿಧಿಮುಖವಾಗಿ ಮಾಡಿದಾದರೆ ನಾಮಸ್ಮರಣೆ ಬರ್ತದೆ, ನಿಷೇಧ ಮುಖವಾಗಿ ಮಾಡಿದರೆ ನಾಮಸ್ಮರಣೆ ಬರೋದಿಲ್ಲ. ಹಾಗಾಗಿ ಭಗವಂತ ನಾಮಸ್ಮರಣೆ ಬರದೇ ಇರುವಂಥ ಪದಾರ್ಥಗಳು ಯಾವುದೋ ಅದನ್ನು ವೇದ ನಿಷೇಧ ಮುಖವಾಗಿ ಹೇಳ್ತಾ ಇದೆ. ಅಸುರಾಂಬಿಭೇದ್ ಅಪಲಾಂಡಂ ಭಕ್ಷಯೇತ್. ಭಗವಂತ ನಾಮಸ್ಮರಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದೋ ವಿಧಿಮುಖದಿಂದ ಹೇಳ್ತಾ ಇದೆ, ಇದನ್ನು ಮಾಡ್ರಿ ಅಂತ ರೀತಿಯಾಗಿ ಹೇಳ್ತಾ ಇದೆ, ಇದನ್ನು ತಿನ್ನಿರಿ ಅಂತ ರೀತಿಯಾಗೆಲ್ಲ ವೇದ ಏನು ಮಾಡ್ತಾ ಇದೆ, ವಿಧಿಮುಖದಿಂದ ಹೇಳ್ತಾ ಇದೆ, ಸ್ಮೃತಿಗಳೆಲ್ಲ ವಿಧಿಮುಖದಿಂದ ಹೇಳ್ತಾ ಇದೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ ಎಂಬುದೇ ದೊಡ್ಡ ಧರ್ಮ, ಅದನ್ನು ಬಿಡೋದೆಂಬುದು ದೊಡ್ಡ ಅಧರ್ಮ, ವಿಧಿ ನಿಷೇಧ ಅಂತ ಈ ರೀತಿಯಾಗಿ. ಮತ್ತು ಅದನ್ನು ಬಿಡಬಾರದು ಎಂಬುದು ಇದೆಯಲ್ಲ, ಭಗವನ್ ನಾಮಸ್ಮರಣೆಯನ್ನು ಬಿಡಬಾರದು, ಇದು ಏನಿದೆ ಇದು ನಿಷೇಧ ಮುಖವಾಗಿ ಹೇಳುವಂಥದ್ದು ಒಂದು ಧರ್ಮ ಇದೆ. ಇದು ವಿಧಿ ನಿಷೇಧಗಳು ಅಂತ ಈ ರೀತಿಯಾಗಿ ಇದು ಕರೀತಾರೆ. ಇವು ರಾಜ ಇದ್ದಾಗ ಬಾಕಿ ಎಲ್ಲವೂ ಕೂಡ ಇದಕ್ಕೆ ಅನುಯಾಯಿಗಳು, ಕಿಂಕರರಿದ್ದಾರೆ. ಸರ್ವೇ ವಿಧಿ ನಿಷೇಧಾಸ್ಯ ಯುತೇರವ ಕಿಂಕರ ಆಚಾರ. ಎಲ್ಲ ವಿಧಿ ನಿಷೇಧಗಳು ಕೂಡ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು, ಭಗವನ್ ನಾಮಸ್ಮರಣೆ ಬಿಡಬಾರದು ಎಂಬ ವಿಧಿ ನಿಷೇಧಗಳಿಗೆ ಕಿಂಕರ ಅಂತ. ಕಿಂಕರ ಅಂತಂದರೆ ಅದಕ್ಕೆ ಸೇವಕರು ಅಂತ ಅರ್ಥ. ಭಗವನ್ ನಾಮಸ್ಮರಣೆ ಮಾಡುವಂತಹ ಕಾರ್ಯದಲ್ಲಿ ಪ್ರೇರೇಪಣೆ ಮಾಡುವಂಥದ್ದು ಯಾವ ವಿಧಿ ಇದ್ದಾವೋ ಅವೆಲ್ಲವೂ ಕೂಡ ಸ್ಮರ್ತವ್ಯ ಸುತಂ ವಿಷ್ಣು ಎಂಬುವ ಧರ್ಮಕ್ಕೆ ಕಿಂಕರರು, ವಿಸ್ಮರ್ತವ್ಯ ನಜಾತ್ಯುತ ಎಂಬುದಕ್ಕೆ ಎಲ್ಲ ನಿಷೇಧಗಳು ಕೂಡ ಕಿಂಕರಗಳು. ಕಿಂಕರ ಅಂದರೆ ಏನು ಸೇವೆ ಮಾಡಬೇಕು ಅಂತ ಈ ರೀತಿಯಾಗಿ ಕೇಳ್ಕೊಂಡಿರುವಂಥವ್ರು ಅಂತ ಅರ್ಥ. ಕಿಂಕರೋಮಿ ಈ ರೀತಿಯಾಗಿ ಯಾವಾಗಿದ್ದರೂ ಕೂಡ ಕೇಳ್ತಾ ಇರುವಂಥವ್ರಿಗೆ ಕಿಂಕರರು ಅಂತ ಈ ರೀತಿಯಾಗಿ ಕರೀತಾರೆ. ಇವೆರಡು ವಿಧಿ ನಿಷೇಧಗಳು ಮುಖ್ಯವಾದದ್ದು, ಬಾಕಿ ಎಲ್ಲವೂ ಕೂಡ ಅದಕ್ಕೆ ಕಿಂಕರರು, ಇದಕ್ಕೆ ಸೇವೆ ಮಾಡುವಂಥದ್ದು ಅಂತ. ಭಗವಂತನ ನಾಮಸ್ಮರಣೆ ಬಂದ್ರೆ ನಾವು ಮಾಡಿರುವಂಥ ಧರ್ಮಕ್ಕೆ ಸಾರ್ಥಕತೆ ಇದೆ, ಇಲ್ಲ ಅಂದರೆ ಆ ಧರ್ಮಕ್ಕೆ ಸಾರ್ಥಕತೆ ಎಂಬುದು ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಪರಮಾತ್ಮನ ನಾಮಸ್ಮರಣೆ ಪರಮ ಮುಖ್ಯವಾದ ಕರ್ತವ್ಯ, ಇದೇ ಧರ್ಮ ಅಂತ ವಾಸುದೇವ ಪರ ವೇದಾಹ ವಾಸುದೇವ ಪರಾಮಖಾಹ ಅಂತ ಈ ರೀತಿಯಾಗಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಇದಾದ ಮೇಲೆ ಮೂರನೇ ಪ್ರಶ್ನೆ, ಇನ್ನು ಭಗವಂತನ ಅವತಾರಗಳು ಯಾವ್ಯಾವು? ಭಗವಂತನ ಅವತಾರಗಳು ಮತ್ತು ಅವನ ಉದಾರ ಕರ್ಮಗಳು. ಉದಾರ ಕರ್ಮಗಳು ಅಂತಂದರೆ ಸೃಷ್ಟ್ಯಾದಿ ವ್ಯಾಪಾರಗಳು ಅಂತ. ಆ ಅವತಾರಗಳ ಬಗ್ಗೆ, ಉದಾರ ಕರ್ಮಗಳ ಬಗ್ಗೆ ಮತ್ತು ಕೃಷ್ಣಾವತಾರದ ಬಗ್ಗೆ ವಿಶೇಷವಾಗಿ ಮುಂದೆ ಬೆಳೆಸ್ತಾರೆ. ಈಗ ಅವತಾರಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ 3ನೇ ಅಧ್ಯಾಯದ ಪ್ರಥಮ ಸ್ಕಂದದ 3ನೇ ಅಧ್ಯಾಯದಲ್ಲಿ. ಅವತಾರಗಳು ಯಾವುದು ಅಂತ, ಪರಮಾತ್ಮ ಅವತಾರ ಮಾಡಿದ ಅಂತಂದರೆ ವ್ಯಕ್ತನಾದ ತರ್ಥ ಅಭಿಪ್ರಾಯ. ತಾತ್ಪರ್ಯದಲ್ಲಿ ಆಚಾರ್ಯ ಬರೀತಾರೆ, ಭಗವಂತನ ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಕೂಡ ಶಾಶ್ವತವಾಗಿ ಇದ್ದೇ ಇದ್ದಾರೆ. ಆ ಕಾಲಕ್ಕೆ ಅದನ್ನು ವ್ಯಕ್ತ ಮಾಡೋದೇ ಭಗವಂತನ ಅವತಾರ ಅಂತ ರೀತಿಯಾಗಿ ಕರೆಯುವಂಥದ್ದು ಪ್ರಾದುರ್ಭಾವ. ಆ ವ್ಯಕ್ತ ಮಾಡುವುದು ಹೇಗೆ ಮಾಡ್ತಾನೆ ದೇವರು, ಹೇಗೆ ಮಾಡ್ತಾನೆ ಅಂತಂದರೆ ಮೊದಲು ಪರಮಾತ್ಮ ಜಲಶಾಹಿಯಾಗಿ ಪದ್ಮನಾಭನಾಗಿ ಭಗವಂತ ಮಲಗಿರ್ತಾನೆ. ಪದ್ಮನಾಭನಾದ ಪರಮಾತ್ಮನಿಂದ 4 ರೂಪಗಳು ಮೊದಲಿಗೆ ಅಭಿವ್ಯಕ್ತ ಆಗ್ತವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬುವಂತಹ ರೂಪಗಳು. ಅದರಲ್ಲಿ ವಾಸುದೇವ ರೂಪ ಮೋಕ್ಷವನ್ನು ಕೊಡಲಿಕ್ಕಿರುವಂತಹ ರೂಪ, ಸಂಕರ್ಷಣ ಸಂಹಾರ ಮಾಡಲಿಕ್ಕಿರೋ ರೂಪ, ಪ್ರದ್ಯುಮ್ನ ಸೃಷ್ಟಿ ಮಾಡಲಿಕ್ಕಿರೋ ರೂಪ, ರಕ್ಷಣೆ ಮಾಡಲಿಕ್ಕಿರುವಂಥ ರೂಪ ಯಾವುದು ಅನಿರುದ್ಧ ಎಂಬುವಂಥ ರೂಪ. ಈ ಅನಿರುದ್ಧ ಎಂಬ ರೂಪ ಇದೆಯಲ್ಲ, ಇದೇ ಪುರುಷ ಸೂಕ್ತದಲ್ಲಿ ಪ್ರತಿಪಾದ್ಯವಾದ ರೂಪ. ರಕ್ಷಣೆ ಮಾಡಲಿಕ್ಕಿರುವಂಥ ರೂಪ ಇದು. ಈ ರೂಪ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಿದೆ ಅಂತ. ಇದಕ್ಕೆ
ಸಹಸ್ರ ಶೀರ್ಷ ಪುರುಷ ಎಂಬ ವೇದ ಇದನ್ನು ಹೊಗಳ್ತಾ ಇದೆ. 1000 ಅಂದರೆ ಅನಂತ ತಲೆಗಳು ಭಗವಂತನಿಗೆ, ಸಹಸ್ರಾಕ್ಷ 1000 ಕಣ್ಣು, ಸಹಸ್ರ 1000 ಪಾದಗಳು. ಈ ರೀತಿಯಾಗಿ ಭಗವಂತನ ಈ ಒಂದು ವಿರಾಟ್ ರೂಪ ಇದು, ಅನಿರುದ್ಧ ಎಂಬುವಂಥ ರೂಪ. ಈ ಅನಿರುದ್ಧ ರೂಪದಿಂದ ಭಗವಂತ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಮೊದಲಿಗೆ ಸ್ವೀಕಾರ ಮಾಡಿರುವಂಥ ರೂಪವೇ ಸನತ್ ಕುಮಾರ ಎಂಬುವಂತಹ ರೂಪ. ಭಗವಂತ ಸನತ್ ಕುಮಾರನಾಗಿ ಅವತಾರ ಮಾಡಿದ. ಸನತ್ ಕುಮಾರನಾಗಿ ಭಗವಂತ ಪ್ರಾದುರ್ಭೂತನಾದ ಬ್ರಹ್ಮದೇವರಿಗೆ ಸನತ್ ಕುಮಾರನಾಗಿ ಭಗವಂತ ಅವತಾರ ಮಾಡಿ ಸೃಷ್ಟಿಗೆ ಬೇಕಾಗಿರುವಂತಹ ಸೂಕ್ಷ್ಮಗಳನ್ನೆಲ್ಲವನ್ನು ಕೂಡ ವಿವರಣೆ ಮಾಡಿ ಬ್ರಹ್ಮಚರ್ಯವನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ರೀತಿಯಾಗಿ ಅದಕ್ಕೆ ತಿಳಿಸಿಕೊಟ್ಟ. 4 ವಿಧ ಬ್ರಹ್ಮಚರ್ಯ ಇದೆ. ನೈಷ್ಠಿಕಿ ಬ್ರಹ್ಮಚರ್ಯ, ಪ್ರಜಾಪತ್ಯ ಬ್ರಹ್ಮಚರ್ಯ ಅಂತ ಈ ರೀತಿಯಾಗಿ 2 ಬ್ರಹ್ಮಚರ್ಯ ಪ್ರಸಿದ್ಧವಾದ ಬ್ರಹ್ಮಚರ್ಯ ಇದೆ. ಇದಾದ ಮೇಲೆ ಗುರು ಶುಶ್ರೂಷ ಮಾಡೋ ಕಾಲಕ್ಕೆ ಮಾಡುವಂಥ ಬ್ರಹ್ಮಚರ್ಯ ಒಂದು ಪ್ರತ್ಯೇಕ ಇದೆ. ವಿದ್ಯಾಧ್ಯಯನ ಮಾಡಲಿಕ್ಕೆ ಒಂದು ಬ್ರಹ್ಮಚರ್ಯ ಅಂತ ಈ ರೀತಿಯಾಗಿ ಕರೀತಾರೆ. ಆ ಬ್ರಹ್ಮಚರ್ಯಕ್ಕೆ 4 ಪಾದಗಳಿವೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದು ಗುರುಗಳಿಗೆ ಶಿಷ್ಯನಿಗೆ ಸಂಬಂಧಪಟ್ಟಿರತಕ್ಕಂಥ ಬ್ರಹ್ಮಚರ್ಯ. ಇನ್ನೊಂದು ಬ್ರಹ್ಮಚರ್ಯ ದೇಹತ್ಯಾಗ ಮಾಡೋ ಕಾಲಕ್ಕೆ ಬರುವಂತಹ ಬ್ರಹ್ಮಚರ್ಯ, ಅಂದರೆ ಸನ್ಯಾಸಿಯಾಗಿ ಜೀವನ ನಡೆಸ್ತಾ ಇರ್ತಾನಲ್ಲ ಆಗ ಬರುವಂಥ ಬ್ರಹ್ಮಚರ್ಯ ಅಂತ. ಈ ರೀತಿಯಾಗಿ 4 ವಿಧವಾದ ಬ್ರಹ್ಮಚರ್ಯ ಇದೆ. ಆ 4 ವಿಧ ಬ್ರಹ್ಮಚರ್ಯವನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ಈ ರೀತಿಯಾಗಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ತಿಳಿಸಿಕೊಟ್ಟವ ಸನತ್ ಕುಮಾರ ರೂಪದ ಪರಮಾತ್ಮ. ಈ ಭಗವಂತನ ಒಂದು ರೂಪವೇ ಇದು. ಸನಕ, ಸನಂದನ, ಸನತ್ ಕುಮಾರ್, ಸನತ್ ಸುಜಾತ ಎಂಬುವಂತಹ 4 ಜನ ಬ್ರಹ್ಮಚರ್ಯಗಳನ್ನು ನಾವು ಕೇಳ್ತೀವಿ, ಅವರಲ್ಲಿ ವಿಶೇಷವಾಗಿ ಇದೆ. ಹಾಗಾಗಿ ಅವರನ್ನು ಕುಮಾರ ಅಂತ ರೀತಿಯಾಗಿ ಕರೀತಾರೆ. ಆ ಕುಮಾರ ಎಂಬುದಕ್ಕೆ ಒಳ್ಳೆ ವ್ಯಾಖ್ಯಾನ ಮಾಡ್ತಾರೆ. ಕುಚ್ಚಿತಃ ಮಾರಹ, ಮಾರ ಶಬ್ದಕ್ಕೆ ಮದನೋ ಮನ್ಮಥೋ ಮಾರಹ, ಪ್ರದ್ಯುಮ್ನೋಮಿನ ಕೇತನಃ. ಮಾರ ಶಬ್ದಕ್ಕೆ ಕಾಮ ಅಂತ. ಅವ ಕಾಮ ಕುಚ್ಚಿತಃ, ಅವ ಕೆಳಗೆ ಇದ್ದಾನೆ, ಇನ್ನು ಮೇಲೆ ಬಂದಿಲ್ಲ ಅವ ಅಂತ. ಅವರ ಪಾದದಲ್ಲೇ ಕಾಮ ಇದ್ದಾನೆ. ಪಾದ ಬಿಟ್ಟು ಮೇಲಕ್ಕೆ ಕಾಮ ಏಳಲೇ ಇಲ್ಲ. ಹಾಗಾಗಿ ಅವರಿಗೆ ಯೌವನ ಬರಲೇ ಇಲ್ಲ. ಅವರಿವತ್ತಿಗೂ ಕುಮಾರರಾಗೇ ಇದ್ದಾರೆ, ಅವರಿಗೆ ವಯಸ್ಸೇ ಆಗೋದಿಲ್ಲ, ಹಾಗಿದ್ದಾರೆ. ಯಾಕೆ ಅಂದರೆ ಈ ಸನತ್ ಕುಮಾರ ನಾಮಕ ಭಗವಂತನ ವಿಶೇಷ ಆವೇಶ ಅವರಲ್ಲಿ ಇರೋದರಿಂದ ಆ ರೀತಿಯಾಗಿ ಕುಮಾರರಾಗಿದ್ದಾರೆ. ಮತ್ತು ಈ ಪರಮಾತ್ಮನ ವಿಶೇಷ ಇನ್ನೊಂದು ಆವೇಶ ಷಣ್ಮುಖನಲ್ಲಿ ಇದೆ ಅಂತ. ಕಾಮನಲ್ಲಿಯೇ ಒಂದು ವಿಶೇಷವಾದ ಆವೇಶ ಇದೆ. ಹಾಗಾಗಿ ಷಣ್ಮುಖ ಬ್ರಹ್ಮಚಾರಿ ಅಂತ ಲೋಕದಲ್ಲಿ ಪ್ರಸಿದ್ಧ. ಷಣ್ಮುಖ ಕುಮಾರ ಅಂತ ಈ ರೀತಿಯಾಗಿ ಅವನಿಗೆ ಹೆಸರೇ ಕುಮಾರ ಅಂತ ಈ ರೀತಿ ಪ್ರಸಿದ್ಧಿಯಾಗಿದೆ. ಅವನಲ್ಲೂ ಕೂಡ ವಿಶೇಷವಾದ ಈ ಆವೇಶ ಇದೆ. ಈ ಆವೇಶದಿಂದಲೇ ಭಗವಂತ ತಾರಕಾಸುರನನ್ನು ಸಂಹಾರ ಮಾಡಿದ್ದಾನೆ. ಇದಾದ ಮೇಲೆ ಭಗವಂತ ವರಾಹ ರೂಪದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. 2ನೇ ಅವತಾರ. ಭೂಮಿ ಎಂಬುವಂತಹದ್ದು ರಸಾತಳ ಲೋಕದಲ್ಲಿ ಇದ್ದಾಗ ಆಗ ಭಗವಂತ ಮಾಡಿರುವಂಥ ಅವತಾರ ಅದು ವರಾಹ ಅವತಾರ. ಅದು ವರಾಹ ಅವತಾರ 2 ಬಾರಿ ಆಗಿದೆ. ಆದಿವರಾಹ ಅಂತ ಇವನನ್ನು ಕರೆಯುವಂಥದ್ದು. ಈ ವರಾಹ ಅವತಾರ ಮಾಡೋ ಕಾಲಕ್ಕೆ ಭಗವಂತ ಅನಿರುದ್ಧ ರೂಪದಿಂದ ಬಂದಿರುವಂಥ ವರಾಹ ಇದು. ಬ್ರಹ್ಮದೇವರ ಮೂಗಿನಿಂದ ಬರುವಂಥ ವರಾಹ ಒಂದಿದೆ, ಶ್ವೇತವರಾಹ. ಶ್ವೇತವರಾಹ ಕಲ್ಪ ಅಂತ ರೀತಿಯ ನಾವೆಲ್ಲ ಏನು ಹೇಳ್ತೀವಲ್ಲ ಅಂತಹ ವರಾಹ. ಈಗ ಆದಿವರಾಹ ಇದು. ಈ ಆದಿವರಾಹನೇ ಮುಂದೆ ಯಜ್ಞವರಾಹ ಆಗ್ತದೆ. ಈ ಆದಿವರಾಹ ಅಂತಂದ್ರೆ ಅಭಿಪ್ರಾಯ ಏನು ಅಂತಂದಾಗ ಸಾಮಗಳು ಒಟ್ಟು 7 ಥರ ಇದೆ. ಹಿಂಕಾರ, ಪ್ರಸ್ತಾವ, ಪ್ರತಿಹಾರ, ನಿಧನ, ಆದಿ, ಉಪದ್ರವ, ಈ ರೀತಿಯಾಗಿ 7 ಥರದ ಸಾಮಗಳು, ಸಪ್ತಸಾಮಗಳು ಅಂತ ಈ ರೀತಿಯಾಗಿ ಚಾಂದೋಗ್ಯ ಉಪನಿಷತ್ತಲ್ಲಿ ಬರ್ತವೆ. ಹಿಂಕಾರ, ಪ್ರಸ್ತಾವ, ಪ್ರತಿಹಾರ, ನಿಧನ, ಆದಿ, ಉಪದ್ರವ, ಈ ರೀತಿಯಾಗಿ ಒಟ್ಟು 7 ಸಾಮಗಳು ಬರ್ತವೆ. ಆ 7 ಸಾಮಗಳಲ್ಲಿ ಆದಿ ಎಂಬುವಂಥ ಒಂದು ಸಾಮ ಇದೆ. ಈ ಸಾಮಗಾನದಿಂದ ಪ್ರತಿಪಾದ್ಯವಾದ ರೂಪವೇ ವರಾಹ ಎಂಬುವಂಥ ರೂಪ. ಇದರ ಮಧ್ಯದಲ್ಲಿ ಈ ಕಡೆ 3 ಈ ಕಡೆ 3, ಮಧ್ಯದಲ್ಲಿ ಉದ್ಗೀತ ಎಂಬುವಂಥ ಒಂದು ಸಾಮ ಇದೆ. ಆ ಸಾಮದಲ್ಲಿ ಪರಮಾತ್ಮನನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡ್ತಾರೆ. ಆ ಮಂತ್ರಿಗಳಿಗೆಲ್ಲ ಮುಖ್ಯ ಪ್ರಾಣದವರೇ ವಿಶೇಷವಾಗಿ ಅದಕ್ಕೆಲ್ಲ ಋಷಿಗಳು ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೆ ಉದ್ಗೀತ ಅಂತ ಈ ರೀತಿಯಾಗಿ ಸಾಮಕ್ಕೆ ಹೆಸರು. ಹಾಗಾಗಿ ಒಟ್ಟು 7 ಸಾಮಗಳಾದವು. ಹಿಂಕಾರ, ಪ್ರಸ್ತಾವ, ಪ್ರತಿಹಾರ, ಉದ್ಗೀತ, ನಿಧನ, ಆದಿ, ಉಪದ್ರವ ಅಂತ ಈ ರೀತಿಯಾಗಿ. ಉಪದ್ರವ ಎಂಬುವ ಸಾಮಕ್ಕೆ ಪ್ರತಿಪಾದ್ಯನಾದ ಪರಮಾತ್ಮ ನರಸಿಂಹ. ಆದಿ ಎಂಬುವಂಥ ಸಾಮಕ್ಕೆ ಪ್ರತಿಪಾದ್ಯನಾಗಿರತಕ್ಕಂತಹ ಪರಮಾತ್ಮ ವರಾಹ. ಹಿಂಕಾರಕ್ಕೆ ಪ್ರದ್ಯುಮ್ನ, ಪ್ರಸ್ತಾವಕ್ಕೆ ಹಿಂಕಾರಕ್ಕೆ ಅನಿರುದ್ಧ, ಪ್ರಸ್ತಾವಕ್ಕೆ ಪ್ರದ್ಯುಮ್ನ, ಉದ್ಗೀತಕ್ಕೆ ನಾರಾಯಣ, ನಿಧನ ಎಂಬುವ ಸಾಮಕ್ಕೆ ಸಂಕರ್ಷಣ ಅಂತ ಈ ರೀತಿಯಾಗಿ ಒಂದೊಂದು ಸಾಮಗಳಿಗೆ ಪ್ರತಿಪಾದ್ಯ ರೂಪಗಳನ್ನು ಹೇಳ್ತಾ ಬರ್ತಾರೆ ಉಪನಿಷತ್ತುಗಳಲ್ಲಿ. ಭಗವಂತನನ್ನು ಆದಿವರಾಹ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಆದಿ ಎಂಬುವಂತಹ ಸಾಮದಿಂದ ಪ್ರತಿಪಾದ್ಯವಾದ
ಹಿಂಕಾರ ಎಂಬುವಂತಹ ಸಾಮದಿಂದ ಪ್ರತಿಪಾದ್ಯವಾದ ಅನಿರುದ್ಧನಿಂದ ಬಂದಿರುವಂತಹ ರೂಪ ಇದು ವರಾಹ ರೂಪ. ಇದಕ್ಕೆ ಆದಿವರಾಹ ಅಂತ ಈ ರೀತಿಯಾಗಿ ಈ ವರಾಹನಿಗೆ ಹೆಸರು. ಕೆಲವರಿಗೆಲ್ಲ ಭ್ರಾಂತಿ, ಆದಿವರಾಹ ಅಂದರೆ ಮೊದಲು ಮಾಡಿರುವಂಥ ವರಾಹ ರೂಪ ಅವತಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಆದಿವರಾಹ ಅದಲ್ಲ. ಆದಿ ಶಬ್ದಕ್ಕೆ ಸಾಮ ಅಂತ ಹೆಸರಲ್ಲ, ಸಾಮಕ್ಕೆ ಆದಿ ಅಂತ ಹೆಸರು. ಆದ್ದರಿಂದ ತತ್ಪ್ರತಿಪಾದ್ಯ ರೂಪ ಇದು ಆದಿವರಾಹ ರೂಪ. ಈ ಪರಮಾತ್ಮ ರಸಾತಳದಲ್ಲಿರ್ತಕ್ಕಂತಹ ಭೂಮಿಯನ್ನು ತಂದು ಅದನ್ನು ಪ್ರಪಂಚದ ಮಧ್ಯಭಾಗದಲ್ಲಿ ಇಟ್ಟ. ಪ್ರಪಂಚ 50 ಕೋಟಿ ಯೋಜನೆ ವಿಸ್ತೀರ್ಣವಾದ ಪ್ರಪಂಚ ಇದೆ ಮೇಲೆ ಕೆಳಗೆ. ಅದರ ಮಧ್ಯಭಾಗದಲ್ಲಿ ಈ ಭೂಭಾಗ ಎಂಬುದು ಬರ್ತದೆ. ಆ ಭೂಭಾಗವನ್ನು ಭಗವಂತ ಅಲ್ಲಿ ಇಟ್ಟು ಧರಕನಾಗಿದ್ದಾನೆ. ಭೂವರಾಹ ಅಂತ ಆದ. ಆದಿವರಾಹ ಭೂವರಾಹ ಅಂತ ಆದ. ಈ ಭೂವರಾಹನೇ ಬ್ರಹ್ಮದೇವರು ಯಜ್ಞ ಮಾಡಿದಾಗ ಅವರು ಯಜ್ಞಕುಂಡದಿಂದ ಉದ್ಭವನಾದ. ಬ್ರಹ್ಮದೇವರು ಯಜ್ಞ ಮಾಡೋ ಕಾಲಕ್ಕೆ ಅವರಿಗೆ ಯಾವ ಸಾಮಗ್ರಿ ಕಾಣಲಿಲ್ಲ. ಭಗವದ್ ರೂಪಗಳನ್ನೇ ಇಟ್ಕೊಂಡು ಯಜ್ಞ ಮಾಡಿಬಿಟ್ಟಿದ್ದಾರೆ ಅವರು. ಯಜ್ಞ ಮಾಡಿದಾಗ ಒಂದು ಭಗವದ್ ರೂಪ ಅವರಿಗೆ ಕಮಂಡಲ ಆಯಿತು, ಇನ್ನೊಂದು ಭಗವದ್ ರೂಪ ಅವರಿಗೆ ದರ್ಭೆ ಆಯಿತು, ಇನ್ನೊಂದು ಭಗವದ್ ರೂಪ ಅವರಿಗೆ ಕುಂಡ ಆಯಿತು, ಇನ್ನೊಂದು ಭಗವದ್ ರೂಪ ಅಗ್ನಿ ಆಯಿತು, ಇನ್ನೊಂದು ಭಗವದ್ ರೂಪ ಅಲ್ಲಿ ಆಹುತಿ ಆಯಿತು. ಎಲ್ಲ ಭಗವದ್ ರೂಪಗಳೇ ಆಗಿಬಿಡ್ತವ್ರು. ಆ ಯಜ್ಞ ಮಾಡಿದಾಗ ಆ ಯಜ್ಞದಿಂದ ಭಗವಂತ ವರಾರೂಪಿಯಾಗಿ ಎದ್ದು ಬಂದ ಮೇಲೆ ತನ್ನ ಮೈ ಮೇಲಿರ್ತಕ್ಕಂಥ ರೋಮಗಳನ್ನು ಭಗವಂತ ಕದರಿಸಿದ. ಅದರಿಂದ ಯಜ್ಞಕ್ಕೆ ಬೇಕಾಗಿರುವಂಥ ಎಲ್ಲ ಧಾನ್ಯಗಳು ಎಲ್ಲ ಪದಾರ್ಥಗಳು ಉತ್ಪತ್ತಿ ಆಯಿತು. ಹಾಗಾಗಿ ಆ ಭಗವಂತ ಯಜ್ಞವರಾಹ ಅಂತ ಆದ. ಇದು ಭಗವಂತ ಮಾಡಿರುವಂತಹ 2ನೇ ಅವತಾರದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಭಗವಂತ 3ನೇ ಅವತಾರ ಮಹಿದಾಸ ಎಂಬುವಂತಹ ಅವತಾರ. ಮಹಿದಾಸ ಅಂತಂದರೆ ದೇವ ಋಷಿಗಳಲ್ಲಿ ಭಗವಂತ ಅವತಾರ ಮಾಡಿರುವಂಥದ್ದು. ದೇವ ಋಷಿಗಳು ಅಂದರೆ ದೇವತೆಗಳಲ್ಲಿ ಋಷಿಯಾಗಿ ಇರುವಂತಹ ರೂಪ ಇದು ಮಹಿದಾಸ ಎಂಬ ರೂಪ. ವಿಶಾಲ ಎಂಬುವ ಬ್ರಾಹ್ಮಣನ ಹೆಂಡತಿ ಇತರಾದೇವಿ ಅಂತ. ಆ ಇತರಾದೇವಿಯಲ್ಲಿ ಭಗವಂತ ಹುಟ್ಟಿ ಬಂದ. ಅವನಿಗೆ ಐತರೇಯ ಅಂತ ರೀತಿಯಾಗಿ ಹೆಸರು. ಆ ಪಂಚರಾತ್ರಾಗಮವನ್ನು ಭಗವಂತ ನಿರ್ಮಾಣ ಮಾಡಿದ್ದಾನೆ. ನಿರ್ಮಾಣ ಮಾಡಿ ಆ ಐತರೇಯ ನಾಮಕ ಭಗವಂತ ಯಜ್ಞ ಮಂಟಪಕ್ಕೆ ಬಂದಾಗ ಅವನಿಗೆ ಅವಮಾನ ಆಗ್ತದೆ. ಆಗ ಯಜ್ಞಕುಂಡದಿಂದ ಸಿಂಹಾಸನ, ಸ್ವರ್ಣಮಯ ಸಿಂಹಾಸನ ಅಂಬೋದು ಮೇಲಕ್ಕೆ ಬರ್ತದಾಗ ಆಗ ಭಗವಂತ ಸ್ವರ್ಣಮಯ ಸಿಂಹಾಸನದಲ್ಲಿ ಕೂತು ಜಗತ್ತಿಗೆ ಉಪದೇಶವನ್ನು ಮಾಡ್ತಾನೆ. ಹೇಗೆ ಆಚರಣೆಯನ್ನು ಮಾಡಬೇಕು, ನಮ್ಮ ಆಚರಣೆ ಹರಿಪ್ರೀತಿಕರ ಆಗಬೇಕಾದ್ರೆ ಹೇಗಿರಬೇಕು ಎಂಬುದರ ಬಗ್ಗೆ, ಆಚರಣೆ ಬಗ್ಗೆ ಭಗವಂತ ಅಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಾನೆ. ಆದ್ದರಿಂದ ಪಾಂಚರಾತ್ರಾಗಮ ಅಲ್ಲಿಂದ ಆರಂಭ ಆಯಿತು. ಪಂಚರಾತ್ರಾಗಮ ಅಂತ ಒಬ್ಬ ಅಸುರ ಇದ್ದಾನೆ. ಅವನು ಕೂಡ ಪಾಂಚರಾತ್ರಾಗಮ ಅಂತ ನಿರ್ಮಾಣ ಮಾಡಿದ್ದಾನೆ. ಅದು ಗ್ರಾಹ್ಯ ಅಲ್ಲ, ಅದು ಅಗ್ರಾಹ್ಯ. ಅದಕ್ಕಾಗಿ ನಮ್ಮ ಶ್ರೀಮದಾಚಾರ್ಯ ಚತುಸ್ಸಾರ ಎಂಬುವಂತಹ ನಿರ್ಮಾಣ ಮಾಡಿ ನಿಜವಾದ ಪಂಚರಾತ್ರಾಗಮದಲ್ಲಿ ಭಗವಂತ ಹೇಳಿರೋದೇನು ಎಂಬುದನ್ನು ಉದ್ಧಾರ ಮಾಡಿ ಕೊಟ್ಟಿದ್ದಾರೆ ಚತುಸ್ಸಾರ ಎಂಬುವಂತಹ ಗ್ರಂಥದಲ್ಲಿ. ಅದನ್ನು ನೋಡಿದಾಗ ನಾವು ಪಂಚರಾತ್ರಾಗಮದ ಬಗ್ಗೆ ನಮಗೆ ವಿವರಣೆ ಸಿಗ್ತದೆ. ಅದಾದ್ಮೇಲೆ ಚಿತ್ತಂತೇಶ್ವರದಲ್ಲಿ ಬ್ರಹ್ಮದೇವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಪಂಚರಾತ್ರಾಗಮಗಳ ಕೆಲವೊಂದು ಭಾಗಗಳು ನಮಗೆ ಸಿಗ್ತದೆ. ಹೀಗೆ ಆ ಪಂಚರಾತ್ರಾಗಮ ಸಂಪೂರ್ಣ ಲುಪ್ತ ಆಗಿದೆ. ಭಗವಂತ ಆ ಕಾಲಕ್ಕೆ ಎಲ್ಲರಿಗೂ ಕೂಡ ಉಪದೇಶ ಮಾಡಿದ, ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಮೊದಲು ಭಗವಂತ ಆಗ ಉಪದೇಶ ಮಾಡಿರುವಂಥ ಐತರೇಯ ಶಾಖಾ ಲಕ್ಷ್ಮೀದೇವಿ. ಹಾಗಾಗಿ ಲಕ್ಷ್ಮೀದೇವಿ ಅದಕ್ಕೆ ಋಷಿ ಅಂತ ರೀತಿಯಾಗಿ ಪ್ರಸಿದ್ಧಿಯಾದ್ದು. ಆನಂತರ ಬ್ರಹ್ಮವಾಯುಗಳಿಗೆ ಭಗವಂತ ಐತರೇಯ ಶಾಖೆಯನ್ನು ಉಪದೇಶವನ್ನು ಮಾಡ್ತಾನೆ. ಅದು ಇತರಾದೇವಿಯ ಮಗನಾದ ಭಗವಂತ ಐತರೇಯ ಉಪದೇಶ ಮಾಡಿರುವಂಥ ಮಂತ್ರ ಆದ್ದರಿಂದ ಅದಕ್ಕೆ ಐತರೇಯ ಶಾಖಾ ಅಂತಲೇ ಅದಕ್ಕೆ ಹೆಸರು ಬಂತು. ಅದರಲ್ಲಿ ವಿಶೇಷವಾಗಿ ತನ್ನ ಮಹಿಮೆಯನ್ನು, ಪ್ರಾಣದೇವರ ಮಹಿಮೆಯನ್ನು ಭಗವಂತ ವರ್ಣನೆ ಮಾಡಿದ್ದಾನೆ. ಆಮೇಲೆ ಭಗವಂತ ಮಾಡಿರುವಂತಹ ಅವತಾರ ಧರ್ಮ ಎಂಬುವಂಥ ಪ್ರಜಾಪತಿಯ ಹೆಂಡತಿ ಮೂರ್ತಿದೇವಿಯಲ್ಲಿ 4 ಅವತಾರ ಮಾಡ್ತಾನೆ. ಹರಿ, ಕೃಷ್ಣ, ನಾರಾಯಣ ಇವು 3 ಸಾಕ್ಷಾತ್ ಅವತಾರ. ನರ ಎಂಬುವಂಥದ್ದು ಭಗವಂತನ ಶೇಷದೇವರಲ್ಲಿ ಆವೇಶವಾಗಿರುವಂತಹ ಅವತಾರ ನರ ಎಂಬುವಂಥ ಅವತಾರ. ಈ 4 ಅವತಾರವನ್ನು ಭಗವಂತ ಮಾಡ್ತಾನೆ. ಇದಾದ ಮೇಲೆ ಭಗವಂತ ಕಪಿಲನಾಮಕನಾಗಿ ದೇವಹೂತಿ ದೇವಿಗೆ ಕರ್ದಮ ಪ್ರಜಾಪತಿಗಳಿಂದ ಪ್ರಾರ್ಥಿತನಾಗಿ ಅವತಾರ ಮಾಡಿ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾನೆ ದೇವಹೂತಿ ದೇವಿ. ಇದು ಭಗವಂತನ ಕಪಿಲ ಅವತಾರ. ಇದಾದ ಮೇಲೆ ಭಗವಂತ ಅನಸೂಯಾದೇವಿಗೆ 10 ಋಷಿಗಳಿಗೆ ವರವನ್ನು ಕೊಟ್ಟು ಅವಳಿಗೆ ತನ್ನಂತಾನು ಕೊಟ್ಟುಕೊಂಡ ದತ್ತನಾಮಕನಾಗಿ ಭಗವಂತ ಅವತಾರ ಮಾಡಿದ. ಇದಾದ ಮೇಲೆ ಆ ಕೂತಿ ದೇವಿಗೆ ಭಗವಂತ ಯಜ್ಞನಾಮಕನಾಗಿ ಮಗನಾಗಿ ಅವತಾರ ಮಾಡಿ ಸ್ವಯಂಭೂ ಮನುವಿಗೆ ಪುತ್ರಿಕಾಪುತ್ರನ್ಯಾಯದಿಂದ ಮಗನಾಗಿ ಅವರಿಗೆ ಬಂದಿರುವಂತಹ ಆಪತ್ತನ್ನು, ರಾಕ್ಷಸರನ್ನು ಸಂಹಾರ ಮಾಡಿ ಆಪತ್ತಿನಿಂದ ಅವರನ್ನು ರಕ್ಷಣೆ ಮಾಡಿದ್ದಾನೆ ಭಗವಂತ. ಇಂದ್ರ ಪದವಿಯನ್ನು ಆಗ ಆಳಿದ್ದಾನೆ. ಇದಾದ್ಮೇಲೆ ಭಗವಂತ ವೃಷಭನಾಮಕನಾಗಿ ಅವತಾರ ಮಾಡಿದ. ವೃಷಭನಾಮಕನಾಗಿ ಭಗವಂತ ನಾಭಿರಾಜನ ಮಗನಾಗಿ ಅವತಾರ ಮಾಡಿದ್ದಾನೆ. ನಾಭಿರಾಜನಿಗೆ ಮೇರುದೇವಿಯಲ್ಲಿ ಭಗವಂತ ಮಾಡಿರುವಂತಹ ಅವತಾರ ಅದು. ಅಂದರೆ
ಪ್ರಿಯವೃತರಾಜನ ಮರಿಮಗನಾಗಿ, ಪ್ರಿಯವೃತರಾಜನ ಮೊಮ್ಮಗ ನಾಭಿರಾಜ, ಪ್ರಿಯವೃತರಾಜನ ಮಗ ಅಗ್ನೀಂದ್ರ, ಅಗ್ನೀಂದ್ರನ ಮಗ ನಾಭಿ, ನಾಭಿಯ ಮಗ ಭಗವಂತ ವೃಷಭನಾಮಕನಾಗಿ ಅವತಾರ ಮಾಡಿದ. ಇದಾದ ಮೇಲೆ ಭಗವಂತ ರಾಜರಾಜೇಶ್ವರ ಎಂಬುವಂಥ ಒಂದು ರೂಪ, ಆ ರೂಪ ಹೆಂಗಿದೆ ಅಂದರೆ ಪೂರ್ಣವಾಗಿದೆ. ಪೂರ್ಣ ಎಂಬುದಕ್ಕೆ ವಿಶಾಲ ಅಂತ ಈ ರೀತಿಯಾಗಿ ಕರೆಯುವಂತಹದ್ದು. ಪೃಥು ಅಂದರೆ ವಿಶಾಲವಾದದ್ದು ಅಂತ. ಹೀಗೆ ಪೃಥುವಾಗಿ ಭಗವಂತ ಪೂರ್ಣ ರೂಪ, ರಾಜರಾಜೇಶ್ವರ ರೂಪದಿಂದ ಭಗವಂತ ಒಬ್ಬ ಚಕ್ರವರ್ತಿಯಲ್ಲಿ ಆವೇಶವನ್ನು ಇಟ್ಟ. ಅವನೇ ಪೃಥು ಚಕ್ರವರ್ತಿ ಅಂತ. ಅವನಲ್ಲಿ ಭಗವಂತ ಆವೇಶ ಇಟ್ಟು ಭಗವಂತ ಅವತಾರ ಮಾಡಿದ್ದಾನೆ, ಪೃಥುನಾಮಕನಾಗಿ ಅವತಾರ ಮಾಡಿದ. ಹೀಗೆ ಭಗವಂತನ ಸನತ್ಕುಮಾರ, ವರಾಹ, ಮಹಿದಾಸ, ನರ, ನಾರಾಯಣ, ಹರಿ, ಕೃಷ್ಣ, ಆಮೇಲೆ ಕಪಿಲ, ದತ್ತ, ಯಜ್ಞ, ಋಷಭ, ಪೃಥು ಒಂದು ರೀತಿಯಾಗಿ ಭಗವಂತ ಮಾಡಿರುವಂತಹ ಅವತಾರ. ಪೃಥುನಾಮಕನಾಗಿ ಭಗವಂತ ಮಾಡಿದಾಗ ಈ ಭೂಮಿಯನ್ನು ತನ್ನ ಮಗಳಂತೆ ಪಾಲನೆ ಮಾಡಿದ್ದಾನೆ. ಹಾಗಾಗಿ ಈ ಭೂಮಿಗೆ ಪೃಥ್ವಿ ಇಂಥ ರೀತಿಯಾಗಿ ಅದಕ್ಕೆ ಹೆಸರು ಬಂತು. ಗೋರೂಪದಲ್ಲಿ ಭಗವಂತ ಈ ಭೂಮಿಯನ್ನು ಕರೆದ. ಆಗ ಅನೇಕ ಮಂದಿಗಳನ್ನು ಅಲ್ಲಿ ಕರುಗಳನ್ನಾಗಿ ಮಾಡಿ ಅವರವರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಕರೆದು ಕೊಟ್ಟಿದ್ದಾನೆ ಭಗವಂತ, ಗೋದೋಹನ ಮಾಡಿದ್ದಾನೆ. ಆ ನಂತರದಲ್ಲಿ ಅವನ ಕಾಲ ತನಕಲೂ ಕೂಡ ಈ ಭೂಮಿ ಅಕೃಷ್ಟ ಪಚ್ಚಾ ಪೃಥ್ವಿ ಅಂತ ಹೆಸರಿದೆ. ಅಂದರೆ ಇದಕ್ಕೆ ಬೀಜವನ್ನು ಬಿತ್ತಿದರೆ ಸಾಕು, ತಾನಾಗೆ ತಾನೇ ಬೆಳ್ಕೊಂಡ್ಬಿಡೋದು. ಅಲ್ಲಿ ಕೃಷಿ ಮಾಡಬೇಕು ಅಂತ ನಿಯಮ ಇರಲಿಲ್ಲ. ಈ ಪೃಥ್ವಿರಾಜ ಬಂದ ಮೇಲೆ ಕೃಷಿ ಮಾಡೋ ವ್ಯವಸ್ಥೆ ಆರಂಭ ಆಯಿತು. ಯಾಕೆಂದರೆ ಇದು ಎಲ್ಲ ಭೂಮಿ ನುಗ್ಗು ಬಿಡ್ತಲ್ಲ, ವಾಪಸ್ ಕೊಡಲಿಲ್ಲ, ಎಲ್ಲ ಎಂಜಲಾಯಿತು. ಹೇಗೆ ಕೊಡೋದು ಅಂತಂದಾಗ ಆವಾಗ ಅವನು ಕೃಷಿ ವ್ಯವಸ್ಥೆಯನ್ನು ಆರಂಭ ಮಾಡಿದ. ಆ ಕೃಷಿ ವ್ಯವಸ್ಥೆ ಆರಂಭ ಮಾಡಿದಾಗ ಈ ಭೂಮಿ ಎಲ್ಲವನ್ನು ಕೂಡ ಶಾಸನ ಮಾಡಿದ. ಅಂದರೆ ಈ ಪೃಥ್ವಿಯನ್ನು ವಿಭಾಗ ಮಾಡ್ತಾ ಹೋದ. ವಿಭಾಗ ಮಾಡಿದ ಅಂದರೆ ಎಲ್ಲಿ ನೀರು ಹರಿಬೇಕು, ಎಲ್ಲಿ ಭೂಮಿ ಫಲವತ್ತಾಗಿದೆ, ಎಲ್ಲಿ ಬೆಳೆ ಬೆಳಿಬೇಕು, ಎಲ್ಲಿ ನಗರವನ್ನು ಕಟ್ಟಬೇಕು, ಎಷ್ಟು ಗ್ರಾಮಗಳಿದ್ದರೆ ಒಂದು ತಾಲೂಕು, ಇದೆಲ್ಲ ಅವನೇ ಮಾಡಿದ ವ್ಯವಸ್ಥೆ ಇದೆಲ್ಲ. ಆಮೇಲೆ ಇವರೆಲ್ಲ ಅವನು ಮಾಡಿದ್ದೇ ಬೆಳೆಸ್ಕೊಂಡಿದ್ದಾರೆ ಅಷ್ಟೇ. ಆಮೇಲೆ ಜಿಲ್ಲಾ, ಗ್ರಾಮ, ನಗರ, ಮಹಾನಗರ, ಈಗೆಲ್ಲ ಏನು ವ್ಯವಸ್ಥೆಯನ್ನು ಪೃಥ್ವಿರಾಜ ಮಾಡಿದ್ದಾನೆ. ಇದನ್ನೆಲ್ಲ ಅವನು ಮಾಡಿರೋ ವ್ಯವಸ್ಥೆಗೆ ಅದಕ್ಕೆ ಪೃಥ್ವಿ ಅಂತ ಇದಕ್ಕೆಲ್ಲ ಹೆಸರು ಬಂತು. ಅದನ್ನೆಲ್ಲ ಮಾಡಿ ಯಾವ ರೀತಿಯಾಗಿರಬೇಕು ಅಂತ ನಿರ್ಮಾಣ ಮಾಡಿದ್ದಾನೋ ಆ ರೀತಿಯಾಗಿ ಇದ್ದರೆ ಸುರಕ್ಷಿತವಾಗಿರ್ತದೆ. ವಿಪರೀತವಾಗಿ ಹೋಯಿತು ಅಂತಂದರೆ ಸುರಕ್ಷಿತ ಆಗೋದಿಲ್ಲ. ಭೂಕಂಪ ಆಗ್ತದೆ, ಇನ್ನೇನು ಆಗ್ತದೆ, ಪ್ರಳಯ ಆಗ್ತದೆ, ಇನ್ನೇನು ಆಗ್ತದೆ. ಆದ್ದರಿಂದ ಪೃಥ್ವಿರಾಜ ಮಾಡಿರೋ ವ್ಯವಸ್ಥೆ ಏನಿದೆಯಲ್ಲ ಅದು ಕರೆಕ್ಟಾಗಿ ವ್ಯವಸ್ಥೆ. ನದಿ ಹರಿಬೇಕಾದಕ್ಕೂ ಕೂಡ ನಾವು ಈಗ ವಿಚಾರ ಮಾಡ್ತೀವಿ, ವಿಶ್ವೇಶ್ವರಯ್ಯ ಕಾಲುವೆ ಮಾಡಿದ ಅಂತ. ಅವನು ಆ ಕಾಲಕ್ಕೆ ಮತಲ್ಲಿಕ ಅಂತ ಅದಕ್ಕೆ ಹೆಸರು. ನದಿಯಿಂದ ಪ್ರವಾಹ ರೂಪದಲ್ಲಿ ಬರ್ತಕ್ಕಂಥ ನೀರನ್ನು ಒಳಗೆ ಊರಿನ ಒಳಗೆ ತಂದು, ಊರಿನ ಒಳಗೆ ಅಂದರೆ ಹೊಲದ ಒಳಗೆ ತಂದು ಅದನ್ನು ಹೇಗೆ ಹರಿಸಬೇಕು, ಅದರಿಂದ ಬೆಳೆಯನ್ನು ಹೇಗೆ ಬೆಳಿಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿಕೊಟ್ಟವನೇ ಅವ. ಮತಲ್ಲಿಕ ಅಂತ ಮಾಡಿಕೊಟ್ಟಿದ್ದ ವ್ಯವಸ್ಥೆಯನ್ನು. ಆ ಮತಲ್ಲಿಕ ಅಂತ, ಮಚರ್ಚಿಕ, ಮತಲ್ಲಿಕ ಅಂತ ರೀತಿಯಾಗಿ ಅವುಗಳಿಗೆ ಹೆಸರು. ಅದಕ್ಕೆ ದೊಡ್ಡ ಪಾತ್ರದಲ್ಲಿ ಹೇಳಿದ್ರೆ ಮಚರ್ಚಿಕ, ಸಣ್ಣ ಪಾತ್ರದಲ್ಲಿ ಮತಲ್ಲಿಕ ಅಂತ ರೀತಿಯಾಗಿ ಕರೀತಾರೆ. ಅಲ್ಲಿ ಉದ್ಯಾನಗಳನ್ನು ಮಾಡೋ ವ್ಯವಸ್ಥೆ, ಆ ಉದ್ಯಾನಗಳಲ್ಲಿ ಯಾವ ರೀತಿಯಾಗಿ ಬೆಳೆ ಬೆಳೆಯೋ ವ್ಯವಸ್ಥೆ, ತೋಟವನ್ನು ಮಾಡೋ ವ್ಯವಸ್ಥೆ, ಈಗೆಲ್ಲ ಮಾಡಿ ಅಲ್ಲಿರ್ತಕ್ಕಂಥ ಅನೇಕ ಪ್ರಾಣಿಗಳಿಗೆಲ್ಲ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಅವಕ್ಕೆ ಕಾಡು ನಾಡು ಅಂತ ಮಾಡಿ ಪೃಥ್ವಿರಾಜ. ಹಾಗಾಗಿ ಇದಕ್ಕೆ ಪೃಥ್ವಿ ಅಂತ ರೀತಿಯಾಗಿ ಹೆಸರು ಬಂತು. ಇಷ್ಟು ದೊಡ್ಡ ವ್ಯಾಪಾರವನ್ನು ಸಾಧಾರಣ ಚಕ್ರವರ್ತಿಗೆ ಮಾಡಲಿಕ್ಕೆ ಆಗೋದಿಲ್ಲ. ವಿಶೇಷ ಒಳಗಿರುವಂತಹ ಭಗವಂತನ ಆ ರಾಜರಾಜೇಶ್ವರ ಎಂಬ ರೂಪ, ಆವೇಶ ರೂಪ ಇದೆಯಲ್ಲ, ಅದು ಆ ಕೆಲಸವನ್ನು ಮಾಡಿದೆ. ಇದಾದ ಮೇಲೆ ಭಗವಂತ ಮತ್ಸ್ಯನಾಮಕನಾಗಿ ಅವತಾರ ಮಾಡಿದ್ದಾನೆ. ಸತ್ಯವ್ರತ ಮಹಾರಾಜ ಅಂತ ಸಂಧ್ಯಾವಂದನೆ ಮಾಡಲಿಕ್ಕೆ ಹೋದಾಗ ಕೈಯಲ್ಲಿ ಬಂತು ಮೀನು. ಆ ಮೀನು ತೊಗೊಂಡ ಅರ್ಕೆ ಬಿಡಲಿಕ್ಕೆ ಅಂತ ಹೋದಾಗ ಮೀನು ಮಾತಾಡ್ತು, ನನ್ನನ್ನು ಬಿಡಬೇಡ, ಇದೆಲ್ಲ ತಿಮ್ಮಿಂಗಲೆಲ್ಲ ಇದೆ, ನನ್ನ ನುಂಗು ಹಾಕಿಬಿಡ್ತದೆ ಅಂತ. ಸರಿ, ಮಾತಾಡೋ ಮೀನು ನೋಡಿ ಆಶ್ಚರ್ಯ ಆಯ್ತು ಅವನಿಗೆ. ನನಗೆ ಆಶ್ಚರ್ಯ ಕೊಡ್ತೀಯ ಅಂತ ಕೇಳ್ತು ಮೀನು. ಸತ್ಯವ್ರತ ಗರ್ವದಿಂದ ಮಾತಾಡಿದ, ಎಷ್ಟೆಷ್ಟೋ ಜನಕ್ಕೆ ನಾ ಆಶ್ರಯ ಕೊಟ್ಟಿದ್ದೆ, ನೀನಂತ ಸಣ್ಣ ಸಣ್ಣ ಹುಳು, ಸಣ್ಣ ಕ್ರಿಮಿ ಜಂತು ಇದು, ನಿನಗೆ ಆಶ್ರಯ ಕೊಡೋದು ನನಗೇನಾಗಬೇಕಾಗಿದೆ, ಕಷ್ಟ ಆಗಬೇಕಾಗಿಲ್ಲ, ಬಾ ನನ್ನ ಜೊತೆಗೆ ಕರ್ಕೊಂಡು ಹೋದಾಗಿ. ಭಗವಂತ ಅದನ್ನೇ ನಿಮಿತ್ತ ಮಾಡಿದ. ನಿನ್ನ ಆಶ್ರಯ ಕೊಡೋಕ್ಕೆ ಇಷ್ಟು ಗರ್ವದಿಂದ ಮಾತಾಡಿದಿಲ್ಲ, ನಿನ್ನ ಆಶ್ರಯ ನಂಗೆ ಸಾಲದಲ್ಲಿ ತೋರಿಸ್ತೇನೆ ನೋಡು ಅಂತ ಭಗವಂತ. ಬೆಳೆದ 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 ಕಡೆಗೆ ಅವನಿಗೆ ಪಾತ್ರೆಯಿಂದ ಆದಿಯಾಗಿ ಯಾವುದೂ ಸಾಲಿಲ್ಲ. ಅವನಿಗೆ ಸಮುದ್ರಕ್ಕೆ ತಂದುಬಿಟ್ಟ ಅವನನ್ನು. ಆಗ ಅವನಿಗೆ ಗರ್ವಭಂಗ ಆಯಿತು. ಸ್ವಾಮಿ, ನಾನು ಮಾತಾಡಿದ್ದು ತಪ್ಪಾಯಿತು, ಕ್ಷುದ್ರ ಜಂತು ಅಂತ ನೀನು ಮಾತಾಡಿಬಿಟ್ಟೆ, ನೀ ಯಾರು ಹೇಳು ಅಂತ ಕೇಳಿದಾಗ ಭಗವಂತ ಅವನಿಗೆ ಶಂಖಚಕ್ರಧಾರಿಯಾಗಿ ಆ ಮತ್ಸ್ಯರೂಪನಾಗಿ ದರ್ಶನ ಕೊಟ್ಟ. ಪ್ರಳಯ ಕಾಲವನ್ನು ಸೂಚನೆ ಮಾಡಿದ, ಸಂಚಾರ ಮಾಡಿಸಿದ, ಅವನ ಮುಂದೆ ವ್ಯವಸ್ಥಿತ ಬರುವಾಗಿ ಅವತಾರ ಮಾಡಿಸಿದ. ತಾನು ಅವನಿಗೆ ಉಪಾಸ್ಯ ಮೂರ್ತಿಯಾಗಿ ನಿಂತು ಅನುಗ್ರಹ ಮಾಡಿದ.
ಈ ರೀತಿಯಾಗಿ ಮತ್ಸ್ಯನಾಮಕ ಭಗವಂತ ಮಾಡಿರುವಂಥ ಅವತಾರ ಕಾರ್ಯ. ಇದಾದಮೇಲೆ ಭಗವಂತ ಕೂರ್ಮ ರೂಪದಿಂದ ಭಗವಂತ ಅವತಾರ ಮಾಡಿದ್ದಾನೆ. ಕೂರ್ಮನಾಗಿ ಬಂದಾಗ ಮಂದ್ರ ಪರ್ವತ, ಆ ಪರ್ವತ ಅಂಬುವಂಥದ್ದು ನೀರಿನಲ್ಲಿ ಕೆಳಗೆ ಹೋಗ್ತಾ ಇದೆ. ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಕಡಗೋಲೆ ಕೆಳಗೆ ಹೋಗ್ಬಿಟ್ರೆ ಕಡಿಯೋದಿಲ್ಲಿಂದ ಅಂತ. ಆವಾಗ ತಕ್ಷಣಕ್ಕೆ ಭಗವಂತ ಕೂರ್ಮ ಆದ. ಆ ಕೂರ್ಮನಾದ ಭಗವಂತನ ಆ ರೂಪ ಇದೆಯಲ್ಲ, ಅದು ನೋಡ್ರಿ, ಅದಕ್ಕೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅದು ಯಾಕೆಂದರೆ 2 ಆಮೆಗಳು ಸೇರಿ ಮೊಟ್ಟೆ ಇಟ್ಟು ಅದು ಒಡೆದು ಬಂದು ಕೂರ್ಮನಾಗೋ ಅಷ್ಟೊತ್ತಿಗೆ ಈ ಮಂದ್ರ ಪರ್ವತ ಮುಳುಗಿ ಮತನ ಎಲ್ಲ ನಿಂತು ಹೋಗಿ ಎಲ್ಲ ಅವ್ಯವಸ್ಥೆ ಆಗಬೇಕಾಯಿತು. ಅವ್ರಿಗೆ ಕೇಳಿದ್ರು ತಕ್ಷಣಕ್ಕೆ ಭಗವಂತ ಕೂರ್ಮನಾಗ ಅವತಾರ ಮಾಡಿದ. ಇದಕ್ಕೆ ಯಾರಪ್ಪ ಯಾರಮ್ಮ? ಇದೆಲ್ಲ ವರದರಾಜ ಸ್ವಾಮಿಗಳು ಲಕ್ಷ್ಮೀ ಶೋಭಾನೆಯಲ್ಲಿ ಸುಲಭವಾಗಿ ಹೇಳ್ಕೊಡ್ತಾರೆ. ಭಗವಂತನಿಗಿಂತ ಇಲ್ಲ ಅಂಬೋದಕ್ಕೆ ಈ ಕೂರ್ಮಾವತಾರ ಸಾಕ್ಷಿ ಅಂತ ಹೇಳ್ತಾರೆ. ಆಮೇಲೆ ಭಗವಂತ ಮೋಹಿನಿಯಾಗಿ ಧನ್ವಂತರಿಯಾಗಿ 2 ರೂಪವನ್ನು ತಗೊಳ್ತಾನೆ. ಕೂರ್ಮನಾಗಿ ಬಂದ ಮೇಲೆ ಭಗವಂತ ಕೆಳಗೆ ಇರತಕ್ಕಂಥ ಅಮೃತವನ್ನು ತೆಗೆದು ಮೇಲೆ ಬಂದ ಧನ್ವಂತರಿಯಾಗಿ. ಅಸುರರೆಲ್ಲರೂ ಕೂಡ ಅವನ ಕೈಯಿಂದ ಕಸ್ಕೊಂಡು ಹೋದರು. ಕಸ್ಕೊಂಡು ಹೋಗ್ಲಿಂದ ಸುಮ್ಮನೆ ಇಟ್ಟ ದೇವರು ಅಮೃತವನ್ನು. ಯಾಕೆಂದರೆ ಅವರೆಲ್ಲ ಮೋಸಗಾರರು ಅಂತ ಜಗತ್ತಿಗೆ ಗೊತ್ತಾಗಬೇಕು, ಅವರ ಸ್ವಭಾವ ಏನಿದೆ. ಗೊತ್ತಾದ ಮೇಲೆ ಅವನೇ ಭಗವಂತ ಮೋಸ ಮಾಡೋರಿಗೆ ಮೋಸ ಮಾಡಬೇಕು ಅಂತ ತಿಳ್ಕೊಂಡು ಮೋಹಿನಿಯಾಗಿ ಬಂದ, ನಾರಾಯಣಿಯಾಗಿ ಬಂದ. ಮೋಹಿನಿಯಾಗಿ ಬಂದಾಗ ಅಸುರರೆಲ್ಲ ನೋಡಿದ್ರು ಅವನನ್ನು. ನೋಡಿದಾಗ ನಿನ್ನ ಕೈಲಿ ಅಮೃತ ಕಲಶ ಕೊಡ್ತೀವಿ, ನೀನೇನೆಲ್ಲ ಬಡಿಸು ಅಂತಂದರು. ಅವ ಹೇಳ್ದ, ಹೆಣ್ಮಕ್ಳದ್ದು ಮೊದಲೇ ನಂಬಾರ್ದು, ನನ್ನಂಥವ್ರನ್ನಂತೂ ಮೊದಲು ನಂಬಾರ್ದು, ನೀವು ನಂಬಿಬೇಡ್ರಿ ಅಂತ ಈ ರೀತಿಯಾಗಿ ಕೊಡಬೇಡ್ರಿ ಅಂತ ಅವನೇ ಹೇಳ್ದ. ಹಂಗೆ ಹೇಳೋ ಕಾಲಕ್ಕೆ ನೀನೇ ನಂಬಿಕೆ ಮಾಡಲಿಕ್ಕೆ ಅರ್ಹ ವ್ಯಕ್ತಿ ಅಂತ ಕೊಟ್ಬಿಟ್ಟಿದ್ದಾರೆ. ಕೊಟ್ಟಾಗ ಭಗವಂತ ಹಂಗಾರೆ ನಾ ಹೇಳಿದ್ಮೇಲೆ ನಾನು ಕೊಟ್ಟ ಮೇಲೆ ನಾ ಹೆಂಗೆ ಹೇಳ್ತೀನಿ ನಂಗೆ ನೀವು ಕೇಳಬೇಕು ಅಂದ. ಎಲ್ಲರನ್ನೂ ಕೂಡಿಸಿದ. ಅಸುರರ ಕಡೆಗೆ ಗೆಜ್ಜೆ ಶಬ್ದ ಆಗಬೇಕು, ಕೈಯಲ್ಲಿ ನೀರು ಬೀಳಬೇಕು, ದೇವತೆಗಳ ಕಡೆಗೆ ಅಮೃತ ಬೀಳಬೇಕು, ಹಿಂಗೆ ವ್ಯವಸ್ಥೆ ಮಾಡಿದ. ಮಧ್ಯದಲ್ಲಿ ರಾವು ಬಂದು ಕೂತ್ಕೊಂಡಿದ್ದ. ಅವನಿಗೆ ಅಮೃತದ ಸೌಟ ಅದೇ ಚಕ್ರ ಆಗಿಬಿಡ್ತು. ಅದನ್ನೇ ತೊಗೊಂಡು ಹೊಡೆದ್ಬಿಟ್ಟ ದೇವ್ರ ಕೈಯಿಂದ. ಹೊಡೆದ ಕೂಡಲೇ ಅವನು ಶಿರಚ್ಛೇದನ ಆಯಿತು, ಅಮೃತ ಪ್ರಾಶನ ಆಗಿತ್ತು, ದೇವತೆಗಳ ಜಯ ಬಂತು. ಹೀಗೆ ಮೋಹಿನಿ ನಾರಾಯಣಿ ಅಂತ ಇನ್ನೊಂದು ರೂಪ ಆಯ್ತದು. ಅದಾದ ಮೇಲೆ ಭಗವಂತ ನರಸಿಂಹನಾಗಿ ಅವತಾರ ಮಾಡ್ತಾ ಇದ್ದಾನೆ, ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಲಿಕ್ಕೆ. ತನ್ನ ಭಕ್ತರಲ್ಲಿ ಯಾರು ದ್ವೇಷ ಮಾಡ್ತಾರೋ ಅವ್ರನ್ನ ಎಷ್ಟು ಉಗ್ರ ಆಗ್ತೀನಿ ಅಂತ ತಿಳಿಸಿದ ಭಗವಂತ. ತನ್ನ ದ್ವೇಷ ಮಾಡಿದ್ರೂ ಕೂಡ ಅಷ್ಟು ಉಗ್ರ ಆಗೋದಿಲ್ಲ, ಭಕ್ತರ ದ್ವೇಷ ಮಾಡಿದರೆ ನಾನು ಅತ್ಯಂತ ಉಗ್ರ ಆಗ್ತೀನಿ ಅಂತ ಉಗ್ರ ರೂಪದಲ್ಲಿ ಭಗವಂತ ಬಂದಿದ್ದಾನೆ ನರಸಿಂಹನಾಗಿ. ಬಂದು ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಿದ, ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿದ, ನರಸಿಂಹ ಉಪಾಖ್ಯಾನ. ಇದಾದ ಮೇಲೆ ಭಗವಂತ ಮಾಡಿರುವಂಥ ಅವತಾರ ವಾಮನಾವತಾರ. ಪ್ರಹ್ಲಾದರಾಜರಿಗೆ ಭಗವಂತ ಮಾತು ಕೊಟ್ಟಿದ್ದಂತೆ, ನಿನ್ನ ಮೇಲೆ ನಿನ್ನ ವಂಶದಲ್ಲಿ ಬರುವಂಥ ಯಾರೇ ಇರಲಿ, ಅವ್ರು ಅನ್ಯಾಯ ಮಾಡಿದರೆ ಅವ್ರ ಕೈಯಿಂದ ಯಾರು ಕಸ್ಕೊಳ್ಬೇಕಾದ್ರೆ ನಾನು ದಾನ ಕೇಳಿ ತೊಗೊಳ್ತೀನಿ, ಅವ್ರನ್ನ ಹೊಡೆಯೋದಿಲ್ಲ ಅಂತ ಭಗವಂತ ಮಾತು ಕೊಟ್ಟಿದ್ದ. ಆ ಪ್ರಕಾರ ಬಲಿಚಕ್ರವರ್ತಿ ಯಾಗ ಮಾಡೋ ಕಾಲಕ್ಕೆ ಅವನು ಹೊಡಿಲಿಕ್ಕೆ ಬರ್ತಿತ್ತು, ದೇವರಿಗೆ ಹೊಡೆಯಲಿಲ್ಲ. ವಾಮನನಾಗಿ ಸಣ್ಣ ರೂಪದಿಂದ ಬಂದು ದಾನ ಕೇಳಿಸ್ಕೊಂಡ ಭಗವಂತ ಅವನ ಹತ್ರ. ಇಸ್ಕೊಂಡು ಅವನಿಗೆ ಮುಂದೆ ಕೊಡ್ತೀನಿ ಅಂತಂದ. ಅವ ಈಗ ಇಂದ್ರ ಆಗ್ಲಿಕ್ಕೆ ಯೋಗ್ಯ ಅಲ್ಲ, ಮುಂದಿನ ಕಲ್ಪದಲ್ಲಿ ಇಂದ್ರ ಆಗ್ಲಿಕ್ಕೆ ಯೋಗ್ಯ, ಮುಂದಿನ ಮನ್ವಂತರದಲ್ಲಿ ಇಂದ್ರ ಆಗ್ಲಿಕ್ಕೆ ಯೋಗ್ಯ. ಆದ್ದರಿಂದ ಅವನಿಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗುವಂತಹ ರಕ್ಷಣೆಯನ್ನು ಕೊಟ್ಟು ಅವನ ಮನೆ ಬಾಗಿಲು ಕಾಯ್ತಾ ತಾನೇ ಭಗವಂತ ವಾಮನನಾಗಿ ನಿಂತು ಇಂದ್ರದೇವರಿಗೆ ಉಪೇಂದ್ರನಾಗಿ ರಕ್ಷಣೆ ಮಾಡಿದ್ದಾನೆ ವಾಮನಾವತಾರದಲ್ಲಿ. ಪರಶುರಾಮನಾಗಿ ಪರಮಾತ್ಮ 21 ಬಾರಿ ಕ್ಷತ್ರಿಯರನ್ನು ಸಂಹಾರ ಮಾಡಿದ. ಕ್ಷತ್ರಿಯರೆಲ್ಲರೂ ಕೂಡ ದೈತ್ಯರು ಅಂತ ಈ ರೀತಿಯಾಗಿ ಹೇಳಿದ. ದೈತ್ಯರೇ ಕ್ಷತ್ರಿಯರಾಗಿ ಅವತಾರ ಮಾಡಿದ, ಅವ್ರನ್ನ ಸಂಹಾರ ಮಾಡಿದ ದೇವರು. ಇದಾದ ಮೇಲೆ ಭಗವಂತ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾರೆ. ವೇದವ್ಯಾಸ ದೇವರಿಂದ ರೂಪದಿಂದ ಅವತಾರ ಮಾಡಿದ್ದು ಭಗವಂತ 5 ಸರ್ತಿ ಮಾಡಿದ್ದಾನೆ. ಈ ವೈವಸ್ವತ ಮನ್ವಂತರ ಆರಂಭ ಆದಾಗ 2ನೇ ಮಹಾಯುಗ ಆಯಿತು. 72 ಮಹಾಯುಗ ಆದರೆ ಒಂದು ಮನ್ವಂತರ ಆಗ್ತದೆ. ಅದರಲ್ಲಿ 2ನೇ ಮಹಾಯುಗ ವೈವಸ್ವತ ಮನ್ವಂತರದ 2ನೇ ಮಹಾಯುಗದಲ್ಲಿ ಭಗವಂತ ಮಾಡಿರುವಂಥ ಅವತಾರ ವೇದವ್ಯಾಸ ಅವತಾರ ಅಂತ. ದ್ವಿತೀಯೇ ಸಪ್ತಮೇ ಚೈವ ತ್ರಯೋವಿಂಶತಿಕೆ ತಥಾ ಅಂತ ಆಚಾರ್ಯರು 5 ಆವೃತ್ತಿ ಆಗಿದೆ ವೇದವ್ಯಾಸದೇವರ ಅವತಾರ ಅಂತ ರೀತಿಯಾಗಿ ಹೇಳ್ತಾರೆ. ದ್ವಿತೀಯೇ ಸಪ್ತಮೇ, ದ್ವಿತೀಯ ಅಂದರೆ 2ನೇ ಮಹಾಯುಗದ ದ್ವಾಪರಯುಗದಲ್ಲಿ ಭಗವಂತ ವೇದವ್ಯಾಸರು ಹೇಗೆ ಅವತಾರ ಮಾಡಿದ್ದಾನೆ. ಸಪ್ತಮಿ ಅಂದರೆ 7ನೇ ಮಹಾಯುಗದ ದ್ವಾಪರ ಯುಗದಲ್ಲಿ ಭಗವಂತ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ. ತ್ರಯೋವಿಂಶತಿಕೆ ತಥಾ ಅಂತ 23ನೇ ಮಹಾಯುಗದ ದ್ವಾಪರದಲ್ಲಿ ಭಗವಂತ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ. 23ನೇ ತ್ರೇತಾಯುಗದಲ್ಲಿ ರಾಮಾವತಾರ, 23ನೇ ದ್ವಾಪರ ಯುಗದಲ್ಲಿ ವೇದವ್ಯಾಸ ಅವತಾರ ಆಗಿದೆ ಅಂತ ಹೇಳಬೇಕು.
ಪಂಚವಿಂಶತಿಗೆ ತಥಾ ಅಂತ 25ನೇ ಮಹಾಯುಗದಲ್ಲೂ ಕೂಡ ವೇದವ್ಯಾಸದೇವರ ದ್ವಾಪರ ಯುಗದಲ್ಲಿ ಅವತಾರ ಆಗಿದೆ. ಅಷ್ಟಾವಿಂಶತ ಬೇ ಪ್ರೋಕ್ತಃ. ಇನ್ನು ಮುಂದಿಂದು 28ನೇ ಮಹಾಯುಗ ಬಂದಾಗ ದ್ವಾಪರ ಯುಗದಲ್ಲಿ ವೇದವ್ಯಾಸ ರೂಪಿಯಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಅದೆಲ್ಲ ವಿಚಿತವಾಗಿರತಕ್ಕಂಥ. ಹೀಗೆ ಅವತಾರ ಮಾಡಿದಾಗ ಭಗವಂತ ವೇದವ್ಯಾಸ ದೇವರಿಗೆ 600 ವರ್ಷ ಆಗಿತ್ತಂತೆ. 600 ವರ್ಷ ಆದಾಗ ಧೃತರಾಷ್ಟ್ರ ಹುಟ್ಟಿದ್ದಂತಾಗ ವ್ಯಾಸೋ ಷಟ್ಶತವರ್ಷೀಯ ಧೃತರಾಷ್ಟ್ರ ಮದೀಜನತ ಅಂತ ಮಹಾಭಾರತದಲ್ಲಿ ಬರ್ತದೆ. 600 ವರ್ಷದ ವೇದವ್ಯಾಸ ದೇವರು ಧೃತರಾಷ್ಟ್ರನಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅಂತ ರೀತಿಯಾಗಿ 600 ವರ್ಷ ಆಗಿತ್ತು ಅವರಿಗೆ. ಅಂದರೆ ಸಾಮಾನ್ಯವಾಗಿ ಭೀಷ್ಮಾಚಾರ್ಯರು ಇವರೆಲ್ಲರೂ ಕೂಡ ಯಾವಾಗ ಹುಟ್ಟಿದಾರೋ ಆವಾಗ ವೇದವ್ಯಾಸರು ಅವತಾರ ಮಾಡಿದ್ದಾರೆ ಅಂತ ಅಭಿಪ್ರಾಯ. 28ನೇ ದ್ವಾಪರ ಯುಗದಲ್ಲಿ ವೇದವ್ಯಾಸರು ಅವತಾರ ಆಗಿದೆ. ಹೀಗೆ ವೇದವ್ಯಾಸದೇವರ ಅವತಾರ ಮೊದಲು ಆಗಿದ್ದ ಅವತಾರವನ್ನು ಲೆಕ್ಕ ಇಟ್ಟುಕೊಂಡು ಅದನ್ನು ವೇದವ್ಯಾಸ ಪರಶುರಾಮ ಅವತಾರ ಆದ ಕೂಡಲೇ ವೇದವ್ಯಾಸದೇವರ ಅವತಾರವನ್ನು ಹಾಕಿದ್ದಾರೆ ಭಾಗವತದಲ್ಲಿ. ಆ ನಂತರ ಭಗವಂತ ನರದೇವನಾಗಿ ರಾಮಚಂದ್ರನಾಗಿ ಅವತಾರ ಮಾಡಿದ್ದಾನೆ. ರಾವಣನ ನಿಗ್ರಹ ಮತ್ತೆಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡುವಂತಹ ಸಂದರ್ಭ ಆ ಕಾಲದಲ್ಲಿ. ಯಾರ್ಯಾರು ಪರಿಪಕ್ವವಾದ ಭಕ್ತಿಯನ್ನು ಮಾಡಿದ್ರೋ ಅಂಥವರೆಲ್ಲರಿಗೂ ಕೂಡ ಮೋಕ್ಷಕ್ಕೆ ಬರಲಿ ಅಂತ ರೀತಿಯಾಗಿ ಹೇಳಿದಾಗ ರಾಮಚಂದ್ರ ಜೊತೆಗೆ ಎಲ್ಲರೂ ಮೋಕ್ಷಕ್ಕೆ ಹೋದ್ರಾಗ ಪರಿಪಕ್ವವಾದವರು ಭಗವಂತ ಎಲ್ಲರಿಗೂ ಕೂಡ ಮೋಕ್ಷ ಪದವಿಯನ್ನು ಕೊಟ್ಟ. ಪರಿಪಕ್ವವಾದಿರೋ ನಾವೆಲ್ಲ ಕೂತಿದ್ದೀವಿ, ಇವತ್ತು ಯುಗ ಹಾಗೆ ಇದ್ದೀವಿ. ಪರಿಪಕ್ವ ಆದಮೇಲೆ ನಮಗೂ ಕೂಡ ರಾಮಾವತಾರ ಆದಾಗಲೇ 23ನೇ ಯುಗ ರಾಮಾವತಾರ ಯಾವಾಗ ಆಗ್ತದೋ ಆವಾಗಲೇ ಪರಮಾತ್ಮ ಜೊತೆ ನಾವೆಲ್ಲ ಮುಕ್ತಿ ಹೋಗೋರು. ಅಲ್ಲಿ ತನಕ ಹೋಗೋದಿಲ್ಲ, ಮುಕ್ತ ಸ್ಥಾನಕ್ಕೆ ತನಕ ನಾವು ಇಲ್ಲೇ ಇರ್ತೀವಿ ಅಂತ. ಅಲ್ಲಿ ತನಕ ವಾಯುದೇವರನ್ನ ಆರಾಧನೆ ಮಾಡಿ ರಾಮಚಂದ್ರ ಆರಾಧನೆ ಮಾಡಿದ ಮೇಲೆ ಮುಕ್ತಿ ಆಗ್ತದೆ. ವಾಸ್ತವ ರೂಪಿಯಾಗಿ ಭಗವಂತನೇ ರಾಮನಾಗಿ ಅವತಾರ ಮಾಡಿದ್ದಾನೆ. ಆವಾಗ ಸಂಕಷ್ಟ ರೂಪಿಯಾದ ಪರಮಾತ್ಮ ಶೇಷದೇವರಲ್ಲಿ ಆವೇಶ ಇಟ್ಟು ಅವತಾರ ಮಾಡಿದ. ಪ್ರತಿಯೊಂದು ನಾಮಕ ಪರಮಾತ್ಮ ಭರತನಲ್ಲಿ ಆವೇಶ ಇಟ್ಟು ಅವತಾರ ಮಾಡಿದ. ಅನಿರುದ್ಧ ನಾಮಕ ಪರಮಾತ್ಮ ಶತ್ರುಘ್ನಲ್ಲಿ ಆವೇಶ ಇಟ್ಟು ಭಗವಂತ ಅವತಾರ ಮಾಡಿದ್ದಾನೆ. ಇದಾದ ಮೇಲೆ ಭಗವಂತ ಮಾಡಿರುವಂಥ ಅವತಾರ ಬಲರಾಮ ಅಂತ. ಬಲರಾಮನಲ್ಲಿ ಶುಕ್ಲಕೇಶ ಅಂತ ಭಗವಂತನ ಬಿಳಿಯಾದ ಒಂದು ಕೂದಲು, ಆ ಕೂದಲನ್ನು ವಿಶೇಷವಾದ ಆವೇಶ ಇಟ್ಟು ಭಗವಂತ ಅವತಾರವನ್ನು ಮಾಡಿದ್ದಾನೆ. ಸ್ವಯಂ ಭಗವಂತ ಸಾಕ್ಷಾತ್ ಕಟ್ಟಕೇಶ ನಾಮಕನಾಗಿ ಭಗವಂತ ಸಮದ್ಭುತಂ ಬಾಲಕ ಅಂಬುಜಕ್ಷಣಂ ಅಂತ ಹೇಳಿ ಭಗವಂತ ಅವತಾರ ಮಾಡಿದ್ದಾನೆ. ಈ ರೀತಿಯಾಗಿ ಭಗವಂತನ ಕೃಷ್ಣಾವತಾರ ಆದಮೇಲೆ ಇನ್ನೂ ಅನೇಕ ಅವತಾರ ಇದೆ. ಅದು ಮುಂದೆ ಬ್ರಹ್ಮದೇವರು ಹೇಳೋ ಕಾಲಕ್ಕೆ ನೋಡೋಣ. ಬ್ರಹ್ಮದೇವರು ಕೂಡ ಈ ಭಗವಂತ ಅವತಾರಗಳ ಬಗ್ಗೆ ನಾರದರಿಗೆ ಹೇಳೋ ಕಾಲಕ್ಕೆ ಇದಕ್ಕಿಂತ ಅತಿರಿಕ್ತ ಅವತಾರಗಳ ಬಗ್ಗೆ ಹೇಳ್ತಾರೆ. ಕೃಷ್ಣಾವತಾರ ಆದ ನಂತರದಲ್ಲಿ ಮತ್ತೆ ಬುದ್ಧ ಅವತಾರ, ಕಲ್ಕಿ ಅವತಾರ ಮುಗಿದೋಯ್ತಲ್ಲಿ. ಅಲ್ಲಿ 22 ಭಗವಂತನ ಅವತಾರಗಳೆಲ್ಲವೂ ಕೂಡ ಸಮಾಪ್ತಿಯಾಗಿ ಹೋಗ್ತದೆ. 22 ಅವತಾರಗಳನ್ನು ಯಾರು ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ ಸ್ಮರಣೆ ಮಾಡ್ಕೊಳ್ತಾರೋ ಅಂಥವರಿಗೆ ಈ ದುಃಖ ಎಂಬುವಂಥದ್ದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಂಸಾರ ಎಂಬುವಂಥದ್ದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ಬಿಟ್ಟು ಹೋಗ್ತದೆ ಅಂತ ರೀತಿಯ ದುಃಖಗ್ರಾಮಾತ್ ವಿಮುಚ್ಯತೆ ಅಂತ ರೀತಿಯ ಫಲಶ್ರುತಿಯನ್ನು ಹೇಳ್ತಿದ್ದಾರೆ. ಸನತ್ಕುಮಾರ, ವರಾಹ, ಮಹಿದಾಸ, ಕಪಿಲ, ಯಜ್ಞ, ದತ್ತ, ಋಷಭ, ಪೃಥು, ಮತ್ಸ್ಯ, ಕೂರ್ಮ, ಧನ್ವಂತರಿ, ಮೋಹಿನಿ, ನರಸಿಂಹ, ವಾಮನ, ಭಾರ್ಗವ, ವೇದವ್ಯಾಸ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಈ ರೀತಿಯಾಗಿ ಅದಕ್ಕೆ ಕೃಷ್ಣ ಮತ್ತು ಹರಿಕೃಷ್ಣ ನಾರಾಯಣ 3 ಅವತಾರ ಇದೆ. ಸೇರಿಸ್ಕೊಂಡ್ರೆ 22, 23 ಅವತಾರ ಆಗತ್ತೆ. ನರನಾರಾಯಣ, ಹರಿಕೃಷ್ಣ ಅಂತ ಈ ರೀತಿಯಾಗಿ ಅಲ್ಲಿ 2 ಅವತಾರಗಳನ್ನು ತೊಗೊಂಡ್ರೆ 22 ಆಗುತ್ತೆ. ಅದು ಬಿಟ್ಟರೆ 23 ಆಗುತ್ತೆ. 3 ತೊಗೊಂಡ್ರೆ 24 ಆಗುತ್ತೆ. ಇದು ಬಿಟ್ಟು ಮತ್ತೆ ಬ್ರಹ್ಮದೇವರು ಹೇಳೋ ಕಾಲಕ್ಕೆ ಇನ್ನೂ ಅವತಾರಗಳಾಗಿದೆ ಅಂತ ಹೇಳ್ತಾರೆ. ಹಯಗ್ರೀವ ಅವತಾರ ಆಗಿದೆ, ತಾಪಸ ಎಂಬುವಂಥ ಭಗವಂತನ ಅವತಾರ ಆಗಿದೆ, ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟಿರುವಂತಹ ಅವತಾರ, ತಾಪಸ ಮನುವಿನ ಅವತಾರ. ಹಯಗ್ರೀವ ನಾಮಕನಾಗಿ ಬ್ರಹ್ಮದೇವರ ಯಜ್ಞದಲ್ಲಿ ಭಗವಂತ ಅವತಾರ ಮಾಡಿ ಅವರಿಗೆ ಉಪದೇಶ ಮಾಡಿದ್ದಾನೆ, ಅದೊಂದು ಅವತಾರ ಆಗಿದೆ. ಇದಾದಮೇಲೆ ಹಂಸ ನಾಮಕನಾಗಿ ಭಗವಂತ ಅವತಾರ ಮಾಡಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ, ಅದೊಂದು ಅವತಾರ ಆಗಿದೆ. ಅದಾದಮೇಲೆ ಇನ್ನೊಂದು ಭಗವಂತ ಮಾಡಿರುವಂಥ ವಿಶೇಷ ಅವತಾರ ಅಂತ ಬ್ರಹ್ಮದೇವರು ಹೇಳ್ತಾರೆ. ಮನು ಮೈದಾಸ ಧನ್ವಂತರಿ ಹಂಸ ಸ್ವರೂಪ. ಮತ್ತು ಈ ಹಯಗ್ರೀವ, ತಾಪಸ ಮನು, ಆಮೇಲೆ ಹಂಸ ಧವಲಪಕ್ಷ ವಿರಾಜಿತ ಹಂಸ ಸ್ವರೂಪ ಭಗವಂತ ಹಂಸನಾಮಕನಾಗಿ ಮಾಡಿರುವಂಥ ಅವತಾರ. ಅನೇಕ ಭಗವಂತನ ಈ ಥರದ ಅವತಾರಗಳೆಲ್ಲವೂ ಕೂಡ ಇದೆ ಅಂತ ಈ ರೀತಿಯಾಗಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಮೇಲೆ ಹೇಳಿಬಿಡ್ತಾರೆ. ಇದೆಲ್ಲ ಭಗವಂತನ ಕೆಲವೊಂದು ಆವೇಶ ಅವತಾರಗಳು ಇದೆ, ಕೆಲವೊಂದು ಅವತಾರ ಸಾಕ್ಷಾತ್ತಾಗೂ ಇದೆ. ಆದರೆ ಯಾವುದನ್ನು ಅವತಾರಗಳನ್ನು ನಾವು ಹೇಗೆ ತಿಳ್ಕೋಬೇಕು ಹಾಗೆ ತಿಳ್ಕೊಟ್ರೆ ಮುಕ್ತಿ. ಅವತಾರನ ಹರೇರ್ ಜ್ಞಾತ್ವ ನಾವತಾರನ ಹರೇಶ್ಚಯೇ.
ಜ್ಞಾತ್ವಾ ಮುಕ್ತಿರ್ನ ಚಾನ್ಯತ ಅಂತ ಆಚಾರ್ಯ ಹೇಳ್ತಾರೆ. ಆ ಭಗವಂತನ ಅವತಾರಗಳು ಯಾವುದು ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಅವುಗಳನ್ನು ಆವೇಶ ಅವತಾರಗಳನ್ನೆಲ್ಲೂ ಕೂಡ ಸಾಕ್ಷಾತ್ ತಿಳ್ಕೊಂಡ್ಬಿಟ್ರೆ ಅದು ಭಗವಂತನ ದ್ವೇಷ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಯಾಕೆ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತ ದ್ವೇಷ ಏವಚ ಅಂತ ನವವಿಧ ದ್ವೇಷಗಳಲ್ಲಿ 9 ದ್ವೇಷಗಳಲ್ಲಿ 2 ಹೇಳ್ತಾರೆ. ಭಗವಂತ ಅವತಾರ ಮಾಡಿದ್ದನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದು. ಪರಶುರಾಮನಾಗಿ ಸಾಕ್ಷಾತ್ ಅವತಾರ ಮಾಡಿದ ಪರಮಾತ್ಮ, ಅದನ್ನು ಆವೇಶ ಅವತಾರ ಅಂತ ರೀತಿಯಾಗಿ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಬಲರಾಮದೇವರು ಸಾಕ್ಷಾತ್ ಅವತಾರ ಅಲ್ಲ, ಆವೇಶ ಅವತಾರ, ಅದನ್ನು ಸಾಕ್ಷಾತ್ ಅವತಾರ ಅಂತ ರೀತಿಯ ವ್ಯಾಖ್ಯಾನ ಮಾಡ್ತಾರೆ. ಈಗೆಲ್ಲ ತಿಳ್ಕೊಂಡ್ಬಿಟ್ರೆ ಅದು ಭಗವಂತನ ದ್ವೇಷ. ಜೀವಾಭೇದ ನಿರ್ಗುಣತ್ವಂ ಅಪೂರ್ಣಗುಣದಾತ ಸಾಮ್ಯ ಆಧಿಕ್ಯಂ ತದನ್ಯೇಷಾಂ ಭೇದ ತದ್ಗತ ಏವ ಚ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತ ದ್ವೇಷ ಏವ ಚ ತತ್ ಪ್ರಮಾಣಸ್ಯ ನಿಂದಾ ಚ ದ್ವೇಷಾಯೇತಿ ಅಖಿಲಾಮತಾಃ ಅಂತ ತಾತ್ಪರ್ಯ ಹೇಳಿದ ಪ್ರಕಾರ ಇದೆಲ್ಲ 9 ದ್ವೇಷ. ಆ 9 ದ್ವೇಷದಲ್ಲಿ ಪರಮಾತ್ಮನ ಪ್ರಾದುರ್ಭಾವಗಳನ್ನು ವಿಪರೀತ ತಿಳ್ಕೊಳ್ಳೋದು ಕೂಡ ಒಂದು ದ್ವೇಷ ಅಂತ ಆಗ್ತದೆ. ಅದಕ್ಕೋಸ್ಕರವಾಗಿ ಅವತಾರಗಳ ಬಗ್ಗೆ ಭಾಗವತ ಈ ರೀತಿ ನಿರ್ಣಯವನ್ನು ಕೊಟ್ಟಿದೆ. ಆ ಭಾಗವತದಲ್ಲೂ ಕೂಡ ನಮಗೆ ನಿರ್ಣಯ ಸರಿಯಾಗಿ ಆಗಲಿಲ್ಲ. ಅದಕ್ಕೆ ಆಚೆ ತಾತ್ಪರ್ಯ ಬರೋದು ಯಾವುದು ಆವೇಶ, ಯಾವುದು ಸಾಕ್ಷಾತ್ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ನಮಗೆ. ಅದೆಲ್ಲವೂ ಕೂಡ ವ್ಯಾಖ್ಯಾನ ಮಾಡಲಿಕ್ಕೆ ವೇದವ್ಯಾಸರ ವಾಕ್ಯವೇ ಒಂದಿದೆ. ಏನಪ್ಪ ಅಂದರೆ ಯಥೇ ಸಾಂಶಕಲಾಪಂ ಸಹ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಒಂದು ವಾಕ್ಯ ಇದೆ. ಕೃಷ್ಣ ಸಾಕ್ಷಾತ್ ಅವತಾರ, ಎಲ್ಲವೂ ಕೂಡ ಅಂಶಕಲೆಗಳು ಈ ರೀತಿಯಾಗಿ ಹೇಳ್ಬಿಟ್ಟಿದ್ದಾರೆ. ಅಂಶಕಲೆಗಳು ಅಂತಂದಾಗ ಭಗವಂತನ ಅಂಶಕ್ಕೂ ಭಗವಂತನ ಈ ಸಾಕ್ಷಾತ್ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಭಗವಂತನ ಅಂಶಗಳಲ್ಲಿ ಸ್ವರೂಪಾಂಶ ಭಿನ್ನಾಂಶ ಅಂತ ಮತ್ತೆ 2 ಅಂಶಗಳಿದೆ. ಸ್ವರೂಪಾಂಶ ಅಂತಂದರೆ ಭಗವಂತನ ಸಾಕ್ಷಾತ್ ಅವತಾರಗಳು, ಅದಕ್ಕೆ ಯಾವುದೇ ವ್ಯತ್ಯಾಸವೂ ಕೂಡ ಇಲ್ಲ. ಭಿನ್ನಾಂಶ ಅಂತಂದರೆ ಭಗವಂತನ ಪ್ರತಿಬಿಂಬಗಳು. ಅಂಶ ಶಬ್ದದ ಪ್ರಯೋಗ ಎಲ್ಲಿ ಅಂದರೆ ಪ್ರತಿಬಿಂಬದಲ್ಲಿ ಇದೆ. ಭಗವಂತನ ಪ್ರತಿಬಿಂಬಗಳು ಅದ್ಯಾವುದು ಅಂದರೆ ಬ್ರಹ್ಮದೇವರಿಂದ ಆದಿಯಾಗಿ ಸಮಸ್ತ ಜೀವರಾಶಿಗಳೆಲ್ಲರೂ ಕೂಡ ಭಗವಂತನ ಪ್ರತಿಬಿಂಬರು. ಇವೆಲ್ಲ ಭಿನ್ನಾಂಶಗಳು ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಷ್ಟು ಭಗವಂತನ ಅವತಾರಗಳ ಬಗ್ಗೆ ಹೇಳಿದ ಮೇಲೆ ಇಂತಹ ಭಗವಂತನ ಅವತಾರ ವಿಸ್ತಾರವನ್ನು ಮಾಡುವಂತಹ ಭಾಗವತ್ ಚರಿತ್ರೆ, ಉದಾರ ಕರ್ಮ, ಸೃಷ್ಟಾದಿ ವ್ಯಾಪಾರಗಳು, ಅದನ್ನು ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಉಪದೇಶ ಮಾಡ್ತಾ ಇದ್ದರು. ನಾನು ಅವರ ಆಜ್ಞೆಯಿಂದ ಅಲ್ಲಿ ಕೂತು ಅದನ್ನು ಕೇಳ್ಕೊಂಡಿದ್ದೇನೆ, ಕೇಳಿ ಇಲ್ಲಿ ಬಂದಿದ್ದೇನೆ ಅಂತ ರೀತಿಯಾಗಿ ಶೌನಕರಿಗೆ ಸುತಾಚಾರ್ಯರು ಇಷ್ಟು ಹೇಳಿದರು. ಹೇಳಿದಾಗ ಈಗ ಶೌನಕರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಅಲ್ಲ ಸ್ವಾಮಿ, ಪರೀಕ್ಷಿತ್ ರಾಜ ರಾಜ್ಯಕಾರವನ್ನು ಬಿಟ್ಟು ಪ್ರಯಾಗ ಶೆಟ್ಟಿ ಯಾಕೆ ಕೂತ್ಕೊಂಡ? ಈ ಶುಕಾಚಾರ್ಯರು ಆಕಳ ಕೆಚ್ಚಲಿನಲ್ಲಿ ಹಾಲು ಕರೆದ್ರೆ ಅದು ಈ ಸಮಯ ಎಷ್ಟೊತ್ತು ಬೀಳಲಿಕ್ಕೆ ಬೇಕೋ ಅಷ್ಟು ಸಮಯ ಮಾತ್ರ ಒಂದು ಮನೆಯ ಮುಂದೆ ನಿಂತಿರುವಂಥ ವ್ಯಕ್ತಿಗಳು. ಅಂಥದ್ದು 5 ಮನೆ ಮುಗಿತು ಅಂದರೆ ಅವರು ಮುಂದೆ ಭಿಕ್ಷೆ ಕೇಳೋದಿಲ್ಲ. ಅವರು ಅಲ್ಲಿ ಲಬ್ಧವಾದರೆ ಭಿಕ್ಷೆ ಸ್ವೀಕಾರ, ಇಲ್ಲಾಂದರೆ ಭಿಕ್ಷೆ ಇಲ್ಲದೆ ಹಾಗೇ ಇರ್ತಕ್ಕಂಥವರು, ಒಂದು ಕಡೆ ನಿಲ್ಲುವಂಥ ವ್ಯಕ್ತಿಗಳೇ ಅಲ್ಲ. ಅಂಥವರು 7 ದಿನ ಪರೀಕ್ಷಿತ ರಾಜನ ಎದುರಿಗೆ ಕೂತು ಭಾಗವತ ಉಪದೇಶ ಮಾಡಿದರು ಅಂತಂದರೆ ಇದು ಆಶ್ಚರ್ಯಕರ ಸಂಗತಿ. ಇಂಥದ್ದೆಲ್ಲ ನಮಗೆ ವಿವರವಾಗಿ ತಿಳಿಸಿ ಹೇಳಬೇಕು ಅಂತ ಕೇಳಿದಾಗ ಆಗ ಪರೀಕ್ಷಿತ್ ರಾಜನ ಒಂದು ಜನ್ಮಕರ್ಮಗಳ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಸೂತಾಚಾರ್ಯರು. ಅದು ಭಾಗವತ ವೇದವ್ಯಾಸ ದೇವರಿಂದ ಹೇಗೆ ಆರಂಭ ಆಯಿತು ಎಂಬುವಂಥದ್ದಕ್ಕೆ ಮೂಲ ಕಥಾ ಅದು. ವೇದವ್ಯಾಸ ದೇವರು ಒಂದು ದಿವಸ ಅವತಾರ ಕಾರ್ಯ ಎಲ್ಲ ಆದಮೇಲೆ ಶಾಮ್ಯಪ್ರಾಸ ಅಂತ ಅವರದು ಆಶ್ರಮ, ಸರಸ್ವತಿ ನದಿಯ ತೀರ, ಅಲ್ಲೇ ಕೂತಿದ್ರಂತೆ. ಕೂತಾಗ ಆವಾಗ ಏನೋ ನಾ ಇನ್ನೂ ಮಾಡಬೇಕಾದದ್ದು ಉಳಿದಿದೆ ಅಂತ ಮನಸ್ಸಿಗೆ ಖಿನ್ನತೆಯನ್ನು ತೋರಿಸ್ತಾ ಕೂತಿರುವಂಥ ಸಂದರ್ಭ ಇತ್ತು. ಆಗ ನಾರದರು ಬಂದು ವೇದವ್ಯಾಸದೇವರನ್ನು ಸ್ತೋತ್ರ ಮಾಡಿದ್ರಂತೆ. ವೇದವ್ಯಾಸದೇವರು ಹೇಳಿದರು, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿನಾತ್ಮ ಪರಿದೃಶ್ಯತೆ ಮೇ ತನ್ಮೂಲಮವ್ಯಕ್ತಮಗಾದ ಬೋಧಂ ಪೃಚ್ಛಾಮಹೇ ತ್ವಾತ್ಮವಾತ್ಮಭೂತಂ. ಹೇಳಿದ್ದೆಲ್ಲ ಇದೆ ಅಪ್ಪ, ಆದರೆ ನನಗೆ ಯಾಕೋ ಇನ್ನೂ ಮನಸ್ಸಿಗೆ ಅಷ್ಟು ಸಮಾಧಾನ ಆಗಿಲ್ಲ. ಆದ್ದರಿಂದ ನೀನು ಆತ್ಮಭವ ಬ್ರಹ್ಮದೇವರು ಅವರ ಮಗನಾಗಿತ್ತು, ನಿನಗೆ ಕೇಳ್ತಾ ಇದ್ದೇನೆ, ಏನು ನನ್ನ ಮನಸ್ಸಿಗೆ ಪರಿಹಾರ, ಈ ಖಂಡತೆ ಪರಿಹಾರ ಅಂದಾಗ ನಾರದರು ಹೇಳಿದ್ರಂತ, ಎಲ್ಲ ಧರ್ಮ ನಿರೂಪಣೆ ಮಾಡಿದ್ರೂ ಕೂಡ ಯಾರಿಗೂ ಮುಟ್ಟಿಲ್ಲ ಅದು ಸಜ್ಜನರಿಗೆ ಅಂದ್ರಂತ. ಯಾಕೆ ಅಂದರೆ ಸಾಕ್ಷಾತ್ತಾಗಿ ಮುಟ್ಟಲಿಕ್ಕೆ ಬೇಕಾಗಿರುವಂಥ ಯಾವ ಭಾಷೆ ಇದೆಯೋ ಆ ಭಾಷೆ ಉಪಯೋಗಿಸಿ ನೀವು ಮಾಡಿಲ್ಲ. ಮಹಾಭಾರತ ಮಾಡಿದ್ದೀರಿ, 3 ಭಾಷೆ, ದಾರ್ಶನಿಕ ಭಾಷಾ, ಗುಚ್ಛ ಭಾಷಾ, ಸಮಾಧಿ ಭಾಷಾ ಅಂತ. ಅದರಲ್ಲಿ ಭಾಷಾರ್ಥ ಮಾಡ್ಕೊಳ್ಳೋದೇ ಅವ್ಯವಸ್ಥೆ, ರೀತಿ 100 ರೀತಿ ಇದೆ, ಅದು ಅರ್ಥ ಆಗೋದೇ ಇಲ್ಲ. ನೋಡಿದವರಿಗೆ ಹೆಂಗೆ ಕಾಣ್ತದೆ ಭಾರತ ಅಂತಂದರೆ ಅಣ್ಣ ತಮ್ಮಂದ್ರೆ ದೊಡ್ಡ ಜಗಳ ಅಷ್ಟೇ, ಏನು ಕಾಣೋದಿಲ್ಲ ಅದರಲ್ಲಿ. ಆದ್ದರಿಂದ ಅಲ್ಲಿ
ಪ್ರಾಯಣ ಅವೆಲ್ಲ ನಿರೂಪಣೆ ಮಾಡಿದ್ರೂ ಕೂಡ ನಿರೂಪಣೆ ಮಾಡಿದ ಹಾಗೆ ಇಲ್ಲ ಭಾಗವತ್ ಧರ್ಮಗಳು. ಅದು ಭಾಗವತ್ ಧರ್ಮಗಳು ಭಗವದ್ಭಕ್ತರಿಗೆ ಅತ್ಯಂತ ಪ್ರಿಯ. ಅದನ್ನು ಸಮಾಧಿ ಭಾಷೆಯಿಂದ ನೀವು ಸಮಾಧಿನಾನಸ್ಮರ ಯದ್ ವಿಚೇಷ್ಟಿತಂ ಅದನ್ನು ನೀವು ರಚನೆ ಮಾಡಬೇಕಾಗಿದೆ. ಅದು ನಿಮಗೆ ಮನಸ್ಸಿಗೆ ಆನಂದವನ್ನು ಕೊಡ್ತದೆ ಅಂತ ರೀತಿಯಾಗಿ ನಾರದರು ಹೇಳಿದರು. ಹೇಳಿ ಮುಂದುವರಿತಾ ಅಂತಾಳೆ, ಭಾಗವತ್ ಧರ್ಮ ನಿರೂಪಣೆ ಮಾಡೋದ್ರಿಂದ ಭಾಗವತ ಕೇಳೋದ್ರಿಂದ ಏನೊಂದು ಫಲ ಆಗ್ತದೆ ಅಂದರೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಇದ್ದಾರೆ. ನಾ ಹಿಂದಕ್ಕೆ ಒಬ್ಬ ಶೂದ್ರ ಬಾಲಕನಾಗಿ ಹುಟ್ಟಿದ್ದೆ. ನಮ್ಮ ತಾಯಿ ವೈಷ್ಣವರ ಮನೆಯಲ್ಲಿ ದಾಸಿಯಾಗಿದ್ದರು. ನಾವು ಕೇಳ್ಕೊಬೇಕಾರೆ ಹಾಗೆ ಕೇಳ್ಕೊಬೇಕಂತ. ನಾವು ಏನೇ ಆಗಿ ಹುಟ್ಟಲಿ, ಶೂದ್ರರಾಗಿ ಹುಟ್ಟಲಿ, ದರಿದ್ರರಾಗಿ ಹುಟ್ಟಲಿ, ಏನೇ ಹುಟ್ಟಲಿ, ವೈಷ್ಣವರ ಮನೆಯಲ್ಲಿ ದಾಸರಾಗಿ ಹುಟ್ಟು ಅಂತ ನಮಗೆ ಅನುಗ್ರಹ ಮಾಡಪ್ಪ ಭಗವಂತ ಅಂತ ಕೇಳ್ಕೊಳ್ಬೇಕು. ಯಾಕೆಂದರೆ ವೈಷ್ಣವರ ಮನೆಯಲ್ಲಿ ವೈಷ್ಣವರು ಬರ್ತಾ ಇರ್ತಾರೆ, ಅವರ ಸಮಾಗಮ ಆಗೋದ್ರಿಂದ ನಾವು ಉದ್ಧಾರ ಆದರೂ ಆಗ್ತೀವಿ. ಅದಕ್ಕೆ ಫಲವಿದು ಬಾಳದಕ್ಕೆ ಎಂಬ ಇದರಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ದೊಡ್ಡವರ ಮನೆಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳದಕ್ಕೆ ಅಂತ. ಅಂದರೆ ನಾವು ದೊಡ್ಡವರ ಮನೆಯಲ್ಲಿ ಇದ್ದು ಅವ್ರ ಮನೆ ಬಾಗಿಲು ಕಾಯ್ತೀವಿ ಅಂತಂದ್ರೆ ನಾವು ಬದುಕಿದ್ದಕ್ಕೆ ಸಾರ್ಥಕ ಆಯಿತು ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ಇಷ್ಟು ಕೋವಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳದಕ್ಕೆ ಅಂತ ಹೇಳೋ ಕಾಲಕ್ಕೆ ಜ್ಞಾನಿಗಳ ಸಮಾಗಮ ಅಂಬೋದು ಎಷ್ಟು ಫಲದಾಯಕ ಅಂತ ತಿಳ್ಕೊಳ್ರಿ ಅಂತ ಅಷ್ಟು ಅಭಿಪ್ರಾಯ. ಹಾಗಾಗಿ ವೈಷ್ಣವರ ಮನೆಯಲ್ಲಿ ಆಕೆ ದಾಸಿಯಾಗಿದ್ಲು. ಅವರ ಮಗನಾಗಿ ಇವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. 5 ವರ್ಷದ ಬಾಲಕ, ಸಣ್ಣ ಹುಡುಗ. ಅಲ್ಲಿ ವೈಷ್ಣವರು ಅಂದರೆ ಚಾತುರ್ಮಾಸ್ಯಕ್ಕೆ ಒಬ್ಬ ಯತಿಗಳು ಬಂದು ಕೂತಾಗ ಅವರಿಗೆಲ್ಲ ವ್ಯವಸ್ಥೆ ಏನು ಮಾಡಬೇಕು ಆ ಮನೆಯ ಯಜಮಾನ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದ. ಪ್ರತಿನಿತ್ಯದಲ್ಲೂ ಕೂಡ ಚಾತುರ್ಮಾಸ್ಯಕ್ಕೆ ಕೂತಾಗ ಯತಿಗಳಿಗೆ 48 ಗಂಟೆ ಆದಮೇಲೆ ಒಂದು ಸ್ಥಳದಲ್ಲಿ ಇರೋಂಗಿಲ್ಲ, ಅವರು ಸಂಚಾರ ಮಾಡ್ತಾನೆ ಇರಬೇಕು. ಯಾಕಂದರೆ ಮನೋವಿಕಾರ ಆಗ್ತದೆ ಅವರಿಗೆ ಅಂತ. ಚಾತುರ್ಮಾಸ್ಯ ಸಂಚಾರ ಮಾಡೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದೇ ಕಡೆ ಕೂತಲ್ಲೇನೆ ಆಗ ಪಾಠ ಪ್ರವಚನ ನಿರಂತರ ಮಾಡ್ತಿರ್ಬೇಕು ಅವ್ರಿಗೆ, ಮನೋವಿಕಾರ ಆಗದೆ ಇರೋದಕ್ಕೆ. ಆ ಪಾಠ ಪ್ರವಚನ ಮಾಡ್ತಾ ಇದ್ರು ಅವರು. ಆ ಪ್ರವಚನ ಮಾಡೋ ಕಾಲಕ್ಕೆ ಭಾಗವತರ ನಿರೂಪಣೆ ಮಾಡೋ ಸಂದರ್ಭ ಬಂದಿತ್ತಾಗ ಅದನ್ನೆಲ್ಲ ಲಕ್ಷ್ಯ ಕೊಟ್ಟು ಈ ಶೂದ್ರ ಬಾಲಕ ಕೇಳ್ತಾ ಇದ್ದಂತ. ಅವನು ಲಕ್ಷ್ಯ ಕೊಟ್ಟು ಕೇಳೋದನ್ನು ನೋಡಿಬಿಟ್ಟು 5 ವರ್ಷದ ಹುಡುಗನ ನೋಡಿ ಆಶ್ಚರ್ಯ ಆಯಿತು ಯಾರಿಗೆ, ಯತಿಗಳಿಗೆ. ಅವನನ್ನು ಹತ್ತಿರಕ್ಕೆ ಮುಂದೆ ಕರೆದುಬಂದು ಕೂಡಪ್ಪ ಅಂತ ರೀತಿಯಾಗಿ ಅವನನ್ನು ಕೂಡಿಸ್ಕೊಂಡು ಹೇಳಲಿಕ್ಕೆ ಆರಂಭ ಮಾಡಿದ್ರಂತೆ. ಯಾಕೆಂದರೆ ಅಂತಹ ಕೇಳೋರಿದ್ರೇ ಹೇಳೋರಿಗೆ ಉತ್ಸಾಹ ಬರ್ತದೆ. ಹೇಳೋ ಕಾಲಕ್ಕೆ ನಿದ್ದೆ ಮಾಡ್ತಿದ್ರೆ ಅವರಿಗೆ ಉತ್ಸಾಹ ಎಲ್ಲಿಂದ ಬರ್ತದೆ. ಅದರಿಂದ ಅವನು ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದ, ಅವನು ಕರೆದು ಮುಂದೆ ಕೂಡಿಸ್ಕೊಂಡು ಹೇಳ್ತಾ ಇದ್ರು ಯತಿಗಳು. ಆಯಿತು, ಯತಿಗಳು ಚಾತುರ್ಮಾಸ್ಯ ಮುಗಿದು ಹೋಗೋ ಕಾಲ ಬಂತು. ಆಗ ಎಲ್ಲರಿಗೂ ಕೂಡ ಅವ್ರು ಏನು ಬೇಕೋ ಅವ್ರ ಮನೇಲಿ ಇದ್ದಿದ್ದಕ್ಕೆ ಋಣ ಹತ್ಕೊಂಡ್ಬಿಡ್ತದೆ. ಯತಿಗಳಿಗೆ ಯಾರು ಋಣ ಇರಬಾರದು. ಅದಕ್ಕೆ ಚಾತುರ್ಮಾಸ್ಯ ಯಾರ ಮನೇಲಿ ಕಲಿತಿರ್ತಾರೋ ಅವರಿಗೆ ಕರೆದು ಏನು ಬೇಕೋ ವರವನ್ನು ಕೇಳಬೇಕಂತ. ಆ ಯಜಮಾನ ಏನು ಕೇಳ್ತಾರೋ ಅದನ್ನು ಅವ್ರಿಗೆ ಕೊಡಬೇಕು ಅಂತ ರೀತಿಯಾಗಿ ಶಾಸ್ತ್ರ. ಹಾಗಾಗಿ ಏನು ಬೇಕೋ ಎಲ್ಲರೂ ಕೇಳ್ಕೊಂಡ್ರು, ಎಲ್ಲರಿಗೂ ಎಲ್ಲ ಕೊಟ್ಟರು. ಈ ಹುಡುಗನಿಗೆ ಕೇಳ್ಕೊಳ್ಳಿಕ್ಕೂ ಗೊತ್ತಿಲ್ಲ, ಹೇಳಲಿಕ್ಕೂ ಗೊತ್ತಿಲ್ಲ. ಅದಕ್ಕೆ ಆ ಹುಡುಗನನ್ನು ಕರೆದು ನನಗೊಂದು ಉಪದೇಶ ಮಾಡ್ತೀನಿ ಬಾ ಅಂತ ಹೇಳಿ ಅವ್ರಿಗೆ ಮಂತ್ರೋಪದೇಶ ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯ ಪ್ರದ್ಯುಮ್ನಾಯ ಧೀಮಹಿ, ಓಂ ನಮೋ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನ ನಿರುದ್ಧ ನಮ ಸಂಕರ್ಷಣಾಯ ಚ ಅಂತ ಭಗವಂತನ 4 ನಾಮಗಳಿವು. ಅದನ್ನು ಭಗವತೆ ವಾಸುದೇವಾಯ ಎಂಬ ಮಂತ್ರದಲ್ಲಿ ಅನುಸಂಧಾನ ಹೇಗೆ ಮಾಡಬೇಕು ಎಂಬುದನ್ನು ಹೇಳಿಕೊಟ್ಬಿಟ್ರು. ಹೇಳಿಕೊಟ್ಟು ಭಕ್ತಿ ಬೀಜವನ್ನು ಅಲ್ಲಿ ನಾರದರಿಗೆ ಬಿತ್ತುಬಿಟ್ರು ಯತಿಗಳು ಆ ಶೂದ್ರ ಬಾಲಕನಿಗೆ. ಶೂದ್ರ ಬಾಲಕ ವಿಚಾರ ಮಾಡಿದ, ಇದೆಲ್ಲ ನಾನು ಅನುಷ್ಠಾನ ಮಾಡಬೇಕು ನಿಜ, ಯತಿಗಳು ಹೇಳಿದ್ದನ್ನು. ತಾಯಿ ಅಡ್ಡಾಗಿದ್ದಾಳಲ್ಲ ಅಂತ ಈ ರೀತಿ ವಿಚಾರ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಒಂದು ದಿವಸ ಬೆಳಗಿನ ಜಾವ ಹಾಲು ಕರಲಿಕ್ಕಿಂತ ತಾಯಿ ಬಂದಾಗ ಆ ಹಾವು ಕಚ್ಚಿ ಆ ತಾಯಿ ಸತ್ತೋಗ್ಬಿಟ್ಲು. ಹಾವಿನ ಮೇಲೆ ತುಳಿದುಬಿಟ್ಲು, ನೋಡಿದೆ ಕತ್ಲೆಯಲ್ಲಿ ಹಾವು ಕಚ್ಚಿಬಿಡ್ತು, ಸತ್ತೋಗ್ಬಿಟ್ಲು. ಅವನು ಇದ್ದು ಒಂದು ಬಂದಕ್ಕೂ ಹೋಯ್ತು ಅಂದ. ಆಕೆ ಅಡ್ಡಾಗಿದ್ಲ. ಆದ್ದರಿಂದ ಆಕೆ ಹೋದಾಗ ಸಂತೋಷಪಟ್ಟ. ಯಜಮಾನನಿಗೆ ಗೊತ್ತಾಗಲಿಲ್ಲ. ಮನೆ ಯಜಮಾನ ಆಕೆ ಸಂಸ್ಕಾರ ಎಲ್ಲ ಶೂದ್ರರಿಗೆ ಏನು ಮಾಡಿಸ್ಬೇಕು ಅದೆಲ್ಲ ಮಾಡಿಸಿದ. ಈ ಹುಡುಗ ಭಾಳ ದುಃಖಿತನ ಅಂತ ತಿಳ್ಕೊಂಬಿಟ್ಟ, ಮಾತಾಡ್ತಾ ಇಲ್ಲ, ಈಗೇನು ಗೊತ್ತಾಗ್ತಿಲ್ಲ ಅಂತ ತಿಳ್ಕೊಂಡ. ಆದರೆ ಇವರು ಮಾತ್ರ ಒಳಗೆ ಜ್ಞಾನಿಗಳಾಗಿತ್ತು. ಹಾಗಾಗಿ ಆ ಮನೆಯನ್ನು ಬಿಟ್ಟು ಹೊರಟುಬಿಟ್ರು. ನಾವು ಹುಡುಗ ಇಲ್ಲ ಹೋಗಿ ಬರ್ತೀನಿ ತಿಳ್ಕೊಂಡಿದ್ದ, ಅವನು ಬರಲೇ ಇಲ್ಲ. ಮಧುವನಕ್ಕೆ ಹೋದರು. ಅಲ್ಲಿ ಹೋಗಿ ಸ್ನಾನ ಮಾಡಿ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಅದು 5 ವರ್ಷದ ಹುಡುಗ ಇದ್ದಾಗಿಂದ ಆರಂಭ ಮಾಡಿರೋ ತಪಸ್ಸು 70 ವರ್ಷ ಆಯ್ತಂತ ಅವರಿಗೆ. ಅಷ್ಟು 65 ವರ್ಷ ತಪಸ್ಸು ಮಾಡಿದ ಮೇಲೆ ಭಗವಂತ ಅವರಿಗೆ ಮಿಂಚಿನಂತೆ ದರ್ಶನ ಕೊಟ್ಟ. ಆ ಭಗವಂತನನ್ನು ಕಾಣಬೇಕು ಅಂತ ಇಡೀ ಭೂಮಂಡಲ ತಿರುಗಿ ಹಾಕಿದರು. ಭಗವಂತ ಕಾಣಲಿಲ್ಲ. ಉಪವಾಸದಲ್ಲಿ ಇದ್ರಂತೆ. ಎಚ್ಚರಿಕೆ ತಿರುಗೋದು ಇಲ್ಲ ಅಂದರೆ ಬೀಳೋದು. ಹೀಗೆ ಕಡೆಗೆ ಭಗವಂತ ಆಕಾಶವಾಣಿ ಮುಖಾಂತರ ಹೇಳಿದ, ಈಗ ನಾನು ನಿಂಗೆ ಸಿಗೋದಿಲ್ಲ, ಮುಂದಿನ ಕಲ್ಪದಲ್ಲಿ ನೀ ಬ್ರಹ್ಮದೇವರ ಮಾನಸ ಪುತ್ರನಾಗಿ ತೊಡೆಯಿಂದ ಹುಟ್ಟು ಬರ್ತಿದ್ದಿ, ಆಗ ನೀ ಯಾವಾಗ ಸ್ಮರಣೆ ಮಾಡ್ತೀನಿ ನಿನಗೆ ನನ್ನ ರೂಪವನ್ನು ತೋರಿಸ್ತೀನಿ ನಿನಗೆ ಅಂತ ಈ ರೀತಿಯಾಗಿ ಹೇಳಿ ಭಗವಂತ ಅದೃಶ್ಯನಾದ. ಕಡೆಗೆ ಅವರ ಮುಂದಿನ ದೇವರ ಸಾಧನ ಮಾಡ್ತಾ ಬಿಟ್ಟು ಬ್ರಹ್ಮದೇವರ ತೊಡೆಯಿಂದ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಉತ್ಸಂಗ ನಾರದ ಪ್ರೋಕ್ತ ಅಂತ ಅಲ್ಲಿಂದ ಹುಟ್ಟಿ ಬಂದು ಭಗವಂತನನ್ನು ಯಾವಾಗ ಬೇಕೋ ನಾನು ನೆನೆಸಿದಾಗಲೇ ದೇವರು ನನಗೆ ಕಾಣ್ತಾನೆ ಅಂತ ಈ ರೀತಿಯಾಗಿ ನಾರದ ತಮ್ಮ ಕಥೆಯನ್ನು ಹೇಳಿಬಿಟ್ಟು ಭಾಗವತದ ಒಂದು ನಿರೂಪಣೆ ಮಾಡಿದ್ದಕ್ಕೆ, ಭಗವಂತನಲ್ಲಿ ಭಕ್ತಿ ಬಂದಿದ್ದಕ್ಕೆ ನಾನೇ ಸಾಕ್ಷಿ ಅದಕ್ಕೆ, ಅದಕ್ಕೆ ಅದನ್ನು ನೀವು ನಿರೂಪಣೆ ಮಾಡಿರಿ ಅಂತ ವೇದವ್ಯಾಸದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾರದರು ಹೊರಟೋಗಿದ್ದಾರೆ. ನಾರದರು ಹೊರಟು ಹೋದ್ಮೇಲೆ ವೇದವ್ಯಾಸದೇವರು
ಭಾಗವತರ ನಿರೂಪಣೆ ಮಾಡಲಿಕ್ಕೆ ಸಮಾಧಿ ಭಾಷೆಯಿಂದ ಭಾಗವತರ ಗ್ರಂಥ ರಚನೆ ಮಾಡಿದರು. ಶುಕಾಚಾರ್ಯರನ್ನು ಕರೆದು ಶುಕಾಚಾರ್ಯರಿಗೆ ಅದನ್ನು ಪಾಠ ಹೇಳ್ತಾ ಇದ್ದಾರೆ. ಪಾಠ ಹೇಳ್ತೀನಿ ಬಾ ಶುಕಾಚಾರ್ಯನ ಕರೆದ್ರಂತ. ಶುಕಾಚಾರ್ಯ ಹೇಳಿದ್ರು, ನೀವು ದಿನಕ್ಕೊಂದೊಂದು ಗ್ರಂಥ ಬರೀ ದಿನಕ್ಕೊಂದೊಂದು ಪಾಠ ಹೇಳ್ತೀನಿ ಬಾ ಅಂತ ಕರಿತೀವಿ, ನಾನು ಸಾಧನೆ ಮಾಡಲಿಕ್ಕೆ ನೀವು ಬಿಡ್ತಾ ಇಲ್ಲ, ನಾನು ಹೋಗ್ತೀನಿ ಅಂತ ರೀತಿ ಹೊರಟುಬಿಟ್ರಂಥವ್ರು ಶುಕಾಚಾರ್ಯರು. ಹೊರಟಾಗ ಆವಾಗ ವೇದವ್ಯಾಸರು ಅವರಿಂದ ಹೋದ್ರಂತ. ಮತ್ತೆ ಪುತ್ರ ಪುತ್ರ ಅಂತ ಇವರು ಹೋದರು. ಹೋದಾಗ ಇವರೊಂದು ವೇದವ್ಯಾಸರು ಬರ್ತಾರೆ ಅಂತ ಹೇಳಿ ಒಂದು ಗುಹೆಯಲ್ಲೂ ಕುತ್ಕೊಂಡ್ಬಿಟ್ರಂತೀವಿ, ಯಾರು ಶುಕಾಚಾರ್ಯ ಕಾಣಿಸ್ಬಾರ್ದು ಅಂತ. ಆಗ ವೇದವ್ಯಾಸರು ಎಲ್ಲ ಹುಡುಕದಂಗೆ ನಾಟಕ ಮಾಡಿ ಕಡೆಗೊಂದು ಶ್ಲೋಕ ಹೇಳಿದ್ರಂತ. ಆಗ ವೇದವ್ಯಾಸ ದೇವರು ಆ ಪೂತನಾ ಸಂಹಾರ ಮಾಡಿರೋ ಸಂದರ್ಭ ಇದೆಯಲ್ಲ, ಆ ಶ್ಲೋಕ ಹೇಳಿದ್ರಂಥವ್ರು. ಜಿಗಾಂಸಯ ಪಾಯದಪ್ಪ ಸಾಧ್ವಿ ಅಂತ. ಆಕೆ ಕೊಲ್ಲಬೇಕು ಎಂಬ ಇಚ್ಛೆಯಿಂದ ಭಗವಂತನಿಗೆ ಹಾಲು ಕುಡಿಸ್ಬೇಕು ಅಂತ ಬಂದಾಗಲೂ ಕೂಡ ಭಗವಂತ ಆಕೆಗೆ ಮುಕ್ತಿಯನ್ನು ಕೊಟ್ಟಿದ್ದಾನೆ. ಕಂವಾದಯಾಲಂ ಶರಣಂ ವ್ರಜೇತ ಈ ಶ್ಲೋಕ ಹೇಳಿದರು. ಇದನ್ನು ಕೇಳಿದ ಕೂಡ ಶುಕಾಚಾರ್ಯರಿಗೆ ಆಶ್ಚರ್ಯ ಆಯ್ತು, ಎದ್ದು ಬಂದ್ಬಿಟ್ರು ಹೊರಗೆ. ಇಷ್ಟು ತನಕ ಇವರು ಪುತ್ರ ಪುತ್ರ ಅಂತ ಹೋಗಿದ್ರು, ಈಗ ಅವರು ಪಿತಾ ಪಿತಾ ಅಂತ ಅವ್ರಿಗೆ ಪ್ರದಕ್ಷಿಣೆ ಮಾಡಿದ್ರು ಅವರು. ಶುಕಾಚಾರ್ಯ ಹೇಳ್ರಿ ಅದೇನು ಹೇಳ್ರಿ, ಆ ಶ್ಲೋಕ ಹೇಳ್ರಿ, ಆ ಶ್ಲೋಕ ಹೇಳ್ರಿ. ಆ ವೇದವ್ಯಾಸರು ವಿಚಿತ್ರ ಶ್ಲೋಕಗಳನ್ನೆಲ್ಲ ಹೇಳ್ತಾ ಹೋದ್ರಂತ. ಮೊದಲನೇ ಆರಂಭ ಆಗಿದ್ದೆ ಜನ್ಮಾದ್ಯಸ್ವಿಗೆ ತೋನ್ಮಯಾತ್ ಅಂತ. ಈ ಬ್ರಹ್ಮಸೂತ್ರಗಳಲ್ಲಿ ಬರ್ತಕ್ಕಂಥ ಮೊದಲನೇ ಸೂತ್ರವೇ ಆ ಜನ್ಮಾದ್ಯಸಹಿತ ಎಂಬ ಸೂತ್ರ. ಭಗವಂತನ ಲಕ್ಷಣ ವಿಚಾರ ಮಾಡೋ ಸೂತ್ರ ಮೊದಲನೇ ಸೂತ್ರ. ಬ್ರಹ್ಮ ಜಿಜ್ಞಾಸ ಮಾಡಬೇಕು ಬಿಡಬೇಕು ವಿಚಾರ ಮಾಡಲಿಕ್ಕೆ ಇರೋ ಸೂತ್ರ, ನಿರ್ಣಯ ಮಾಡಲಿಕ್ಕಿರೋ ಸೂತ್ರ. ಅದಾದಮೇಲೆ ಮೊದಲನೇ ಸೂತ್ರ ಜಿಜ್ಞಾಸ ಮಾಡಬೇಕಾದ್ರೆ ಲಕ್ಷಣ ಮುಖಾಂತರ ಮಾಡಬೇಕಾದ್ರೆ ಲಕ್ಷಣ ಏನು, ಓಂ ಜನ್ಮಾದ್ಯಸಹಿತ ಓಂ ಎಂಬುದು ಲಕ್ಷಣ ಸೂತ್ರ. ಅದರಿಂದ ಆರಂಭ ಮಾಡ್ಕೊಂಡು ಬಂದಿದ್ದಾರೆ. ಶುಕಾಚಾರ್ಯರಿಗೆ ಅದನ್ನು ಅಧ್ಯಯನ ಮಾಡಿಸಿದರು. ಶುಕಾಚಾರ್ಯ ಅಧ್ಯಯನ ಮಾಡಿದ ಮೇಲೆ ಮುಂದೆ ಇದನ್ನು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಬೇಕು ಅಂತ ಶುಕಾಚಾರ್ಯರಿಗೆ ಅಪ್ಪಣೆ ಮಾಡಿದ್ರಂತೆ ವೇದವ್ಯಾಸದೇವರು. ವೇದವ್ಯಾಸರು ಅಪ್ಪಣೆ ಮಾಡಿದ ಶುಕಾಚಾರ್ಯ ಭಾಗವತ ರಹಸ್ಯದಲ್ಲಿ ಕೇಳಿಬಿಟ್ರಲ್ಲ, ಅದನ್ನು ಹೆಂಗಾರು ಪಡಿಬೇಕು ಅಮೃತವನ್ನು ಅಂತ ರೀತಿಯಾಗಿ ದೇವತೆಗಳೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರಂತ. ಶುಕಾಚಾರ್ಯ ಬಂದಾಗ ಶುಕಾಚಾರ್ಯರಿಗೆ ಪರೀಕ್ಷಿತ ರಾಜನಿಗೆ ಬೇಕಾದ್ರೆ ನಾವು ಈ ಅಮೃತ ಕೊಟ್ಟು ಬದುಕಿಸ್ಬಿಡ್ತೀವಿ ಅವನ್ನ, ಆ ಭಾಗವತ ನಮಗೆ ಹೇಳ್ರಿ ಅಂತಂದ್ರೆ. ಆಗ ಶುಕಾಚಾರ್ಯ ಹೇಳಿದ್ರಂತೆ, ನನಗೆ ವೇದವ್ಯಾಸರ ಅಪ್ಪಣೆ ಆಗಿದೆ, ಅವ ಭಾಗವತೋತ್ತಮ ಪರೀಕ್ಷಿತ ರಾಜ, ಅವನಿಗೆ ಹೇಳ್ತೀನಿ, ಆವಾಗಲೇ ಬಂದು ಕೇಳ್ರಿ, ಈ ಜಡಭೂತವಾದ ಅಮೃತ ತೊಗೊಂಡು ನಾ ಏನು ಮಾಡಲಿ ಬೇಡ ಅಂದ್ಬಿಟ್ರಂತ ಶುಕಾಚಾರ್ಯ. ಪರೀಕ್ಷಿತ ರಾಜನು ಬೇಡ ಅಂತಾನೆ ಇದನ್ನು ಅಮೃತವನ್ನು, ಆದ್ದರಿಂದ ನೀವು ಅವಾಗೇ ಬಂದು ಕೇಳ್ರಿ ಅಂತ ರೀತಿಯಾಗಿ ಶುಕಾಚಾರ್ಯರೆಲ್ಲ ದೇವತೆಗಳು ಹೇಳಿ ಕಳಿಸಿಬಿಟ್ಟಿದ್ದಾರೆ. ಆ ಕಾಲವನ್ನು ಕಾಯ್ತಾ ಇದ್ದರು. ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡೋ ಕಾಲ ಬಂದಾಗ ಎಲ್ಲ ದೇವರ್ಷಿಗಳು, ಎಲ್ಲ ಋಷಿಗಳು, ಎಲ್ಲ ಸಜ್ಜನ ಪ್ರಪಂಚ ಎಲ್ಲವೂ ಕೂಡ ಬಂದು ಕೂತ್ಕೊಂಡು ಆ ಭಾಗವತ ಶ್ರವಣವನ್ನು ಮಾಡಿದ್ದಾರೆ. ವೇದವ್ಯಾಸರು ಕೊಟ್ಟಿರುವಂಥ ಏನು ಭಾಗವತ ಇದೆಯೋ ಅದನ್ನು. ಇದಾದ ಮೇಲೆ ಇಂತಹ ಭಾಗವತವನ್ನು ರಚನೆ ಮಾಡಿರೋ ವೇದವ್ಯಾಸ ದೇವರು ಮೊದಲು ಆರಂಭ ಎಲ್ಲಿಂದ ಮಾಡ್ತಾರೆ ಭಾಗವತ ಕಥಾವನ್ನು. ಆ ಕಥಾರಂಭ ಎಲ್ಲಿಂದ ಆಯಿತು ಅಂತಂದರೆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡುವಂತಹದ್ರಿಂದ ಆರಂಭ ಆಯಿತು. ಅದು ಎಲ್ಲಿ ಅಂದರೆ ಕುರುಪಾಂಡವರ ಒಂದು ಯುದ್ಧ ಸಂದರ್ಭ, ಆ ಯುದ್ಧದ ಕೊನೆಯ ಹಂತ, ಮಹಾಭಾರತದ ಕಡೆಯ ಹಂತ ಭಾಗವತದ ಆದಿ ಆರಂಭ. ಈ ರೀತಿಯಾಗಿ ಆ ಭಾಗವತದ ಆರಂಭವನ್ನು ಮಹಾಭಾರತದ ಕಡೆಯ ಹಂತದಿಂದ ಕೃಷ್ಣ ಪರಮಾತ್ಮನ ಚರಿತ್ರೆ ಭಗವನ್ ಮಹಿಮೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ವೇದವ್ಯಾಸದವರು ಉಪಕ್ರಮಿಸಿದ್ದಾರೆ. ಅಂತಹ ಕಥಾವನ್ನು ಒಂದು ಪರೀಕ್ಷಿತ ರಾಜನ ಜನ್ಮ ಅಲ್ಲಿಂದನೇ ಆಗೋದಲ್ಲ, ಮಹಾಭಾರತದ ಕಡೆ ಯುದ್ಧ ಆದಮೇಲೆ ಅವನು ಹುಟ್ಟಿದ್ದಾನೆ. ಹಾಗಾಗಿ ಅವನ ಜನ್ಮ ಕರ್ಮಗಳ ಸಂಬಂಧಪಟ್ಟಂತೆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡ್ತಾ ಮುಂದೆ ಭಾಗವತವನ್ನು ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಬಂದು ಹೇಗೆ ಆ ಜನ್ಮಾದಿಗಳೆಲ್ಲವನ್ನು ಅಂದರೆ ಭಗವಂತ ಹೇಗೆ ಮಾಡ್ತಾನೆ ಶಿಷ್ಟಾದಿಗಳನ್ನೆಲ್ಲವನ್ನು ಕೂಡ ವಿವರಣೆ ಮಾಡುವಂಥ ಕಥಾವನ್ನು ಮುಂದುವರಿಸಿದ್ದಾರೆ. ಎಲ್ಲ ಯಥಾಯೋಗ್ಯವಾಗಿ ಮತ್ತೆ ನಾಳೆ ಮುಂದಿನ ದಿವಸಗಳು ತಿಳ್ಕೊಳ್ಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.